ಓಂ ನಾರಾಯಣಃ ಪರೋ ವ್ಯಕ್ತಾತ್ अंडमव्यक्तात् ಅಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತು ಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಪ್ರಾಯಶಃ ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದ್ವಿ ಅಂತ ಕಾಣ್ತದೆ. ಪೂರ್ವ ಮೀಮಾಂಸಕರು ಏನು ಹೇಳಿದ್ರು ಅವರ ವಾದವನ್ನು ಸಪೋರ್ಟ್ ಮಾಡೋಕೆ ಅಂತ ನಿಲ್ಲಿಸಿದ್ರಿ. ಅವರ ಇಡೀ ವಾದದ ತಾತ್ಪರ್ಯ ಒಂದು ವಾಕ್ಯದಲ್ಲಿ ಹೇಳುವುದಾದ್ರೆ, ಜ್ಞಾನ ಮತ್ತು ಕರ್ಮ ಇವೆರಡರ ಸಮುಚ್ಚಯದಿಂದಲೇ ಮೋಕ್ಷ. ಇದು ಅವರ ಸಂಪೂರ್ಣ ವಾದದ ಸಾರ. ಅದಕ್ಕೆ ಅಲ್ಲಿ ನಿದರ್ಶನ ಭಗವದ್ಗೀತೆಯಿಂದ ತಗೊಳ್ತಾರೆ. ತುಂಬಾ ನಿದರ್ಶನಗಳನ್ನು ಕೊಟ್ಟಿದ್ದಾರೆ. ಹೌದು. ಈ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಂ ಅವಾಪ್ಸಿಸಿ, ತುಂಬಾ ಅನೇಕ ನಿದರ್ಶನಗಳನ್ನು ಕೊಟ್ಟಿದ್ದಾರೆ. ಪ್ರಾಣಿ ಹಿಂಸೆ ಯಾಗದಲ್ಲಿ ಪ್ರಾಣಿ ಹಿಂಸೆ ಮಾಡಿದ್ರೆ ಅದು ಪಾಪ ಯಾಕೆ ಬರಲ್ಲ ಅಂದ್ರೆ, ಬಹುಭಾಗದ ಪುಣ್ಯ ಲಾಭವನ್ನು ಹೋಲಿಸಿದಾಗ ಆ ಒಂದು ಭಾಗದಲ್ಲಿ ಅದು ಗೌಣ ಆಗಲ್ಲ ಅಂತ ಹೇಳಿ ಅವರು ಅದೇ ರೀತಿ ಇಲ್ಲಿ ಕರ್ಮವೂ ಕೂಡ ಅಷ್ಟೇ ಮಹತ್ವ ಅಂತ ಅವರು ತಗೊಳ್ತಾರೆ. ಬಟ್ ನಂಗೆ ಇಲ್ಲಿ ಮತ್ತೊಮ್ಮೆ ಬರೆಯುವಾಗ ಬಂದ ಸಂದೇಹ ಏನಂದ್ರೆ, ಅದೇ ಒಂದು ಸಿದ್ಧಾಂತವನ್ನು ಈಗಲೂ ಅಳವಡಿಸ್ಕೊಂಡ್ರೆ ಮಾಂಸಾಹಾರ ತಿನ್ನುವವರದ್ದು ಹಾಗಿದ್ರೆ ಆ ಒಂದು ಕಡಿತ, ಕೊಲ್ಲೋದು, ಮಾರೋದು, ತಿನ್ನೋದು ಅದೆಲ್ಲ ಹಾಗಾದ್ರೆ ಪಾಪ ಅಂತ ಅನ್ಸೋದಿಲ್ವಾ? ಹಾಗಿದ್ರೆ ಮಾಡ್ಬಾರ್ದು ಅಂತ ಹೇಳ್ತಾರಲ್ಲ ಪ್ರಾಣಿ ಹಿಂಸೆ. ಬಸವಣ್ಣನವರು ಹೇಳಿದ್ದು ಅದೇ. ಬಟ್ ಅದನ್ನ ಮಾಡ್ತಾರಲ್ವಾ? ಆಹಾರ ಪದ್ಧತಿಯ ವಿಚಾರದಲ್ಲಿ ಈ ಅಂಶ ಇದು ಸಂಪೂರ್ಣವಾಗಿ ಯಜ್ಞಯಾಗಾದಿಗಳಿಗೆ ಸಂಬಂಧಪಟ್ಟಂತಹ ವಿಚಾರ. ಆದ್ರೆ ಆಯುರ್ವೇದದಲ್ಲಿ ಆಹಾರ ಪದ್ಧತಿಗೆ ಅನೇಕ ಅಂಶಗಳನ್ನು ಹೇಳಿದ್ದಾರೆ. ಅಲ್ಲೂ ಸಸ್ಯಾಹಾರವನ್ನ ವಿಶೇಷವಾಗಿ ಹೇಳ್ತಾರೆ. ಹಾಗಾದ್ರೆ ಈ ಮಾಂಸಾಹಾರ ವರ್ಜ್ಯ ಅಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಬ್ಬರ ಕಾರ್ಯಗಳಿಗೆ, ಉದಾಹರಣೆಗೆ ಶ್ರಮಿಕರು ಯಾರಿರ್ತಾರೆ, ಶ್ರಮಿಕರಿಗೆ ಸೈನಿಕರು, ಶ್ರಮಿಕರು, ದೇಹ ದಂಡನೆಯನ್ನ ಮಾಡುವಂತಹ ಅವರಿಗೆ ಮಾಂಸಾಹಾರ ಅತ್ಯಂತ ಅನಿವಾರ್ಯ ಕೂಡ. ಯಾಕಂದ್ರೆ ಅವರಿಗೆ ದೈಹಿಕವಾಗಿ ಅವರು ಶ್ರಮ ಹೆಚ್ಚು ಮಾಡೋದ್ರಿಂದ ಸಸ್ಯಾಹಾರದಿಂದ ಅದಕ್ಕೆ ಪೋಷಣೆ ಆಗುವುದಿಲ್ಲ, ದೇಹ ಪೋಷಣೆ ಆಗುವುದಿಲ್ಲ. ಅಂಥವರಿಗೆ ಮಾಂಸಾಹಾರವನ್ನ ಆಯುರ್ವೇದದಲ್ಲೂ ಹೇಳಿದ್ದಾರೆ. ಅವರು ಮಾಂಸಾಹಾರ ಸೇವನೆ ಮಾಡುವುದು ಅವರ ನಿತ್ಯ ಕರ್ಮಕ್ಕೆ ಪೂರಕ ಅನ್ನುವಂತಹ ಅಂಶವನ್ನ ಹೇಳಿದ್ದಾರೆ. ಸೊ ನಿತ್ಯ ಕರ್ಮಕ್ಕೆ ಪೂರಕವಾದವರದನ್ನು ತಗೊಂಡ್ರೆ ಅದು ಇದೇ ಇದರಲ್ಲಿ ಬರುತ್ತೆ. ಅದು ಪಾಪ ಆಗುದಿಲ್ಲ ಅನ್ನುವಂತಹ ವಿಚಾರ ಅಲ್ಲೂ ಹೇಳ್ತಾರೆ. ಸ್ವಾಸ್ಥ್ಯ ರಕ್ಷಣೆಗೆ ಆಹಾರ ಸೇವನೆ ಮತ್ತು ಶ್ರಮದಾನ, ನಮ್ಮ ದೈಹಿಕ ಶ್ರಮ, ಇದು ಎರಡೂ ಕೂಡ ಪೂರಕವಾಗಬೇಕು, ಒಂದಕ್ಕೊಂದಕ್ಕೆ ಪೂರಕವಾಗಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ತುಂಬಾ ವಿಚಾರ ಇದೆ. ಮಾಂಸಾಹಾರವನ್ನ ವರ್ಜ್ಯ ಮಾಡ್ಲಿಲ್ಲ, ಆಯುರ್ವೇದ ಕೂಡ ಮಾಂಸಾಹಾರ ವರ್ಜ್ಯ ಮಾಡ್ಲಿಲ್ಲ. ದೈಹಿಕ ಶ್ರಮ ಜಾಸ್ತಿ ಇರುವವರು ಅಂತಹ ಆಹಾರವನ್ನ ಸೇವಿಸ್ಬೇಕು ಅಂತಾನೆ ಹೇಳುತ್ತೆ. ಆದ್ರೆ ಶಾರೀರಿಕ ಶ್ರಮ ಇಲ್ಲದವರು ಅಂತಹ ಆಹಾರ ಸೇವಿಸುವುದರಿಂದ ಅವರಿಗೂ ಕಷ್ಟ ಮತ್ತು ಅದು ದೇಹಕ್ಕೂ ಪೂರಕ ಅಲ್ಲ. ಇಲ್ಲಿ ಈಗ ಸಿದ್ಧಾಂತಿಗಳು ಒಂದು ಅಂಶಗಳನ್ನು, ಇಷ್ಟು ಪೂರ್ವ ಪಕ್ಷವನ್ನ ಪ್ರತಿಷ್ಠಾಪನೆ ಮಾಡಿ ಆದ್ಮೇಲೆ ಸಿದ್ಧಾಂತಿಗಳು ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ತತ್ ಅಸತ್, ಇದು ಸತ್ಯಕ್ಕೆ ದೂರವಾದಂತಹ ವಿಚಾರ. ಯಾವುದು? ಜ್ಞಾನ ಕರ್ಮ ನಿಷ್ಠಯೋ ವಿಭಾಗವಚನಾತ್ ವಿಭಾಗವಚನಾತ್ ಅಲ್ಲಿ ಕನ್ನಡದಲ್ಲಿ ಹೇಗಿದೆ ಮೇಡಮ್? ಒಂದ್ ನಿಮಿಷ ನಾನು ನೋಡ್ತೇನೆ, ಹಾಕಿಟ್ಟಿದ್ದೇನೆ. ಬುದ್ಧಿಯರು ವಿಭಾಗವಚನಾತ್ ಬುದ್ಧಿದ್ವಯಾಶ್ರಯಯೋಹೋ. ಅವರು ಇಲ್ಲಿ ಬರ್ದಿರೋದು ತತ್ ಅಸತ್ ಜ್ಞಾನ ಕರ್ಮ ನಿಷ್ಠಯೋಹೋ ವಿಭಾಗ ವಚನಾತ್ ಬುದ್ಧಿ ದ್ವಯ ಆಶ್ರಯೋಹೋ. ಇಲ್ಲಿ ಒಂದು ಪದದಲ್ಲಿ ಉತ್ತರವನ್ನ ಮೊದಲು ಕೊಡ್ತಾರೆ, ಅದಕ್ಕೆ ವಿಸ್ತಾರವನ್ನ ಮುಂದೆ ಹೇಳ್ತಾರೆ. ಮೊದಲು ಒಂದು ಹೇಳ್ತಾ ಇರೋದು ಶಂಕರಾಚಾರ್ಯರ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಪ್ರಕಾರ ಏನು ಅಂತ ಹೇಳಿ ವಾದ ಹೇಳ್ತಾ ಇದ್ದಾರೆ.
ಜ್ಞಾನಕರ್ಮನಿಷ್ಠಯೋಃ ವಿಭಾಗವಚನಾತ್ ಬುದ್ಧಿದ್ವಯ ಆಶ್ರಯಯೋಃ. ಎರಡೂ ಕೂಡ ಭಿನ್ನ ಮಾರ್ಗಗಳು. ಜ್ಞಾನ ಮಾರ್ಗ ಬೇರೆ, ಕರ್ಮ ಮಾರ್ಗ ಬೇರೆ. ಈ ರೀತಿ ಎರಡು ಮಾರ್ಗಗಳು ಅಥವಾ ಎರಡು ಬುದ್ಧಿಗಳನ್ನ ಆಶ್ರಯಿಸಿ ವಿಧಾನ ಮಾಡಿದ್ದಾರೆ. ಆದ್ದರಿಂದ ಎರಡರ ಸಮುಚ್ಚಯದಿಂದ ಮೋಕ್ಷ ಎಂಬಂತಹ ವಿಚಾರ ಅಸತ್ಯ ಅಂತ ಹೇಳಿ ಮೊದಲು ಒಂದು ಪದದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಮುಂದೆ ಅದಕ್ಕೆ ವಿಸ್ತಾರ ಹೇಳ್ತಾರೆ. ಅಶೋಚ್ಯಾನ್ ಇತ್ಯಾದಿನ ಭಗವತಾ ಯಾವತ್ ಸ್ವಧರ್ಮಮಪಿ ಚಾವೇಕ್ಷ್ಯ ಇತ್ಯೇತದಂತೇನ ಗ್ರಂಥೇನ ಯತ್ ಪರಮಾರ್ಥ ಆತ್ಮತತ್ವ ನಿರೂಪಣಂ ಕೃತಂ ತತ್ ಸಾಂಖ್ಯಂ. ತದ್ವಿಷಯಾ ಬುದ್ಧಿ ಆತ್ಮನಃ ಜನ್ಮಾದಿ ಷಡ್ ವಿಕ್ರಿಯಾಭಾವಾತ್ ಅಕರ್ತಾ ಆತ್ಮ ಇತಿ ಪ್ರಕರಣಾರ್ಥ ನಿರೂಪಣಾತ್ ಯಾ ಜಾಯತೆ ಸಾ ಸಾಂಖ್ಯ ಬುದ್ಧಿ. ಸಾ ಯೇಷಾಂ ಜ್ಞಾನಿನಾಂ ಉಚಿತಾ ಭವತಿ ತೇ ಸಾಂಖ್ಯಾಃ. ಏತಸ್ಯಾಃ ಬುದ್ಧೇಃ ಜನ್ಮನಃ ಪ್ರಾಕ್ ದೇಹಾದಿ ವ್ಯತಿರಿಕ್ತತ್ವ ಪ್ರಾಕ್ ಆತ್ಮನಃ ಅಂತ ಬರೆದಿದ್ದಾರೆ. ಪ್ರಾಕ್ ಆತ್ಮನಃ ದೇಹಾದಿ ವ್ಯತಿರಿಕ್ತತ್ವ ಕರ್ತೃತ್ವ ಭೋಕ್ತೃತ್ವಾದಿ ಅಪೇಕ್ಷಃ ಧರ್ಮಾಧರ್ಮ ವಿವೇಕ ಪೂರ್ವಕಃ ಮೋಕ್ಷ ಸಾಧನ ಅನುಷ್ಠಾನ ಲಕ್ಷಣಃ ಯೋಗಃ. ತದ್ವಿಷಯಾ ಬುದ್ಧಿ ಯೋಗ ಬುದ್ಧಿ. ಸಾ ಯೇಷಾಂ ಕರ್ಮಿಣಾಂ ಉಚಿತಾ ಭವತಿ ತೇ ಯೋಗಿನಃ. ತಥಾ ಚ ಭಗವತಾ ವಿಭಕ್ತೆ ದ್ವೇ ಬುದ್ಧಿ ನಿರ್ದಿಷ್ಟೆ. ಏಷಾ ತೇಭೀತಾ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಇತಿ. ತಯೋಶ್ಚ ಸಾಂಖ್ಯ ಬುದ್ಧಿ ಆಶ್ರಯಾಂ ಜ್ಞಾನಯೋಗೇನ ನಿಷ್ಠಾಂ ಸಾಂಖ್ಯಾನಾಂ ವಿಭಕ್ತಾಂ ವಕ್ಷ್ಯತಿ ಪುರಾ ವೇದಾತ್ಮನಾ ಮಯಾ ಪ್ರೋಕ್ತಾ. ತಥಾ ಚ ಯೋಗಬುದ್ಧ್ಯಾಶ್ರಯಾಂ ಕರ್ಮಯೋಗೇನ ನಿಷ್ಠಾಂ ವಿಭಕ್ತಾಂ ವಕ್ಷ್ಯತಿ ಕರ್ಮಯೋಗೇನ ಯೋಗಿನಾಂ. ಏವಂ ಸಾಂಖ್ಯಬುದ್ಧಿಂ ಯೋಗಬುದ್ಧಿಂ ಚ ಆಶ್ರಿತ್ಯ ದ್ವೇ ನಿಷ್ಠೆ ವಿಭಕ್ತೆ ಭಗವತಾ ಏವ ಉಕ್ತೆ ಜ್ಞಾನಕರ್ಮಣೋಃ ಕರ್ತೃತ್ವ ಅಕರ್ತೃತ್ವ ಏಕತ್ವ ಅನೇಕತ್ವ ಬುದ್ಧ್ಯಾಶ್ರಯಯೋಃ ಯುಗಪತ್ ಏಕಪುರುಷಾಶ್ರಯತ್ವ ಅಸಂಭವಂ ಪಶ್ಯತಾ. ಯಥಾ. ಇದು ತುಂಬಾ ವಿಸ್ತಾರವಾದಂತಹ ಉತ್ತರ ಇದೆ. ಅಶೋಚ್ಯಾನ್ ಇತ್ಯಾದಿನ ಭಗವತಾ ಯಾವತ್ ಸ್ವಧರ್ಮಮಪಿ ಚಾವೇಕ್ಷ್ಯ. ಇಲ್ಲಿ ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಆ ಶ್ಲೋಕದಿಂದ ಹಿಡಿದು ಸ್ವಧರ್ಮಮಪಿ ಚಾವೇಕ್ಷ ನ ವಿಕಂಪಿತುಮರ್ಹಸಿ ಧರ್ಮ್ಯಾದ್ಯುದ್ಧಾಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಅಲ್ಲಿಯವರೆಗೆ ಇತ್ಯೇತದಂತೇನ ಗ್ರಂಥೇನ ಯತ್ ಪರಮಾರ್ಥ ಆತ್ಮತತ್ವ ನಿರೂಪಣಂ ಕೃತಂ ತತ್ ಸಾಂಖ್ಯಂ. ಅಶೋಚ್ಯಾನನ್ವಶೋಚಸ್ತ್ವಂ. ನಿಮ್ ಕಡೆ ಪುಸ್ತಕ ಇದೆಯಲ್ವಾ ಮೇಡಮ್? ನಮ್ ಕಡೆ ಇಲ್ಲಿ ಪುಸ್ತಕ ಇಲ್ಲ. ಭಗವದ್ಗೀತೆ ಇದಿದೆ, ಭಾಷ್ಯದ್ದಿದೆ. ಅಲ್ಲಿ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಎಷ್ಟನೇ ಶ್ಲೋಕ ನೋಡಿ ಒಂದ್ ಸ್ವಲ್ಪ. ಇದ್ರಲ್ಲೇ ಕೊಟ್ಟಿದ್ದಾರೆ ಅಶೋಚ್ಯಾನ ಭಗವದ್ಗೀತೆ 2ನೇ ಅಧ್ಯಾಯ 11ನೇ ಶ್ಲೋಕ. ಕೊಟ್ಟಿದ್ದಾರಾ? ಈ ಇದ್ರಲ್ಲಿ ಕಾಣಲಿಲ್ಲ. ಕನ್ನಡದಲ್ಲಿದೆ. ಧರ್ಮಮಪಿ ಚಾವೇಕ್ಷ್ಯ. ಇಲ್ಲಿ ಸ್ವಧರ್ಮಮಪಿ ಚಾವೇಕ್ಷ 31ನೇ ಶ್ಲೋಕ. 11ರಿಂದ 31 ಅಲ್ವಾ? ಸುಮಾರು 21 ಶ್ಲೋಕದಲ್ಲಿ ಏನು ವಿಚಾರ ಪ್ರಸ್ತಾವನೆ ಮಾಡಿದ್ದಾರೋ ಆ ವಿಚಾರವು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಇತ್ಯೇತದಂತೇನ ಗ್ರಂಥೇನ ಯತ್ ಪರಮಾರ್ಥ ಆತ್ಮತತ್ವ ನಿರೂಪಣಂ ಕೃತಂ ತತ್ ಸಾಂಖ್ಯಂ. ಶ್ಲೋಕ 2ನೇ ಅಧ್ಯಾಯದ 11ರಿಂದ 31ರವರೆಗೆ ಈ 21 ಶ್ಲೋಕದಲ್ಲಿ ಹೇಳಿರುವಂಥದ್ದು ಸಾಂಖ್ಯ ತತ್ವದ ವಿಚಾರ. ಸಾಂಖ್ಯ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ.
ಸಾಂಖ್ಯ ಯೋಗ ಅನ್ನೋ ಶಬ್ದಕ್ಕೂ ಸಾಂಖ್ಯಾಹ, ಇಲ್ಲಿ ಎಲ್ಲ ಕಡೆ ಸಾಂಖ್ಯ ಶಬ್ದವು ಜ್ಞಾನವನ್ನ ಹೇಳುತ್ತೆ. ಸರ್ ಹಾಗಾದ್ರೆ ಜ್ಞಾನ ಯೋಗ ಅಂತಾನೆ ಬೇರೆ ಇದೆಯಲ್ಲ ಭಗವದ್ಗೀತೆ? ಜ್ಞಾನ ಯೋಗ ಬೇರೆ ಇದೆ. ಇಲ್ಲಿ ಸಾಂಖ್ಯ ಯೋಗ ಮತ್ತು ಯಾವುದು ಸಾಂಖ್ಯ ಮಾರ್ಗ ಮತ್ತು ಯೋಗ ಮಾರ್ಗ ಅಂದ್ರೆ ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗ, ಈ ಎರಡನ್ನ ಪಾರಿಭಾಷಿಕವಾಗಿ ಸಾಂಖ್ಯ ಮತ್ತು ಯೋಗ ಎಂಬ ಶಬ್ದಗಳಿಂದ ಪ್ರಯೋಗ ಮಾಡ್ತಾರೆ. ಸಾಂಖ್ಯ ಮಾರ್ಗ ಅಂದ್ರೆ ಜ್ಞಾನ ಮಾರ್ಗ, ಯೋಗ ಮಾರ್ಗ ಅಂದ್ರೆ ಕರ್ಮ ಮಾರ್ಗ. ಸೊ ಇದೆರಡನ್ನೂ ಈ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಹಾ, ಈ ಅಧ್ಯಾಯದಲ್ಲಿ ವಿಶೇಷವಾಗಿ ಹೇಳಿರುವಂತದ್ದು ಸಾಂಖ್ಯ ಯೋಗ. ಇಲ್ಲಿ ಪೂರ್ವ ಪಕ್ಷಿಗಳು ಹೇಳುವಂತಹ ವಿಚಾರವನ್ನ ಅಂದ್ರೆ ಕರ್ಮ ಮತ್ತು ಜ್ಞಾನದ ಸಮುಚ್ಚಯದಿಂದ ಮೋಕ್ಷ ಎಂಬ ವಿಚಾರವನ್ನ ಅಲ್ಲಗಳಿತಾ ಇದ್ದಾರೆ. ಆರಂಭದಲ್ಲಿ ಶ್ಲೋಕ ಸಂಖ್ಯಾ 2ನೇ ಅಧ್ಯಾಯದ 11ರಿಂದ 31 ಏನಿದೆ, ಈ 21 ಶ್ಲೋಕಗಳಲ್ಲಿ ಯತ್ ಪರಮಾರ್ಥ ತತ್ವ ನಿರೂಪಣಂ ಕೃತಂ ತತ್ ಸಾಂಖ್ಯಂ, ಈ 21 ಶ್ಲೋಕದಲ್ಲಿ ಏನು ಪರಮಾರ್ಥ ತತ್ವವನ್ನು ಹೇಳಿದ್ದಾನೋ ಇದು ಸಾಂಖ್ಯ ಮಾರ್ಗ ಅಂತ ಹೇಳಲ್ಪಡ್ತದೆ. ತದ್ವಿಷಯ ಬುದ್ಧಿ ಆತ್ಮನಃ ಜನ್ಮಾದಿ ಷಟ್ ವಿಕ್ರಿಯಾ ಭಾವಾತ್ ಅಕರ್ತಾ ಷಡ್ವಿಕ್ರಿಯಾ ಅಭಾವಾತ್ ಅಕರ್ತಾ ಆತ್ಮ ಇತಿ ಪ್ರಕರಣಾರ್ಥ ನಿರೂಪಣಾತ್ ಯಾ ಜಾಯತೆ ಸಾ ಸಾಂಖ್ಯ ಬುದ್ಧಿ. ಇಲ್ಲಿ ಸಾಂಖ್ಯ ಬುದ್ಧಿ ಮತ್ತು ಯೋಗ ಬುದ್ಧಿ ಅಂತ ಹೇಳ್ತಾರೆ, ಅಥವಾ ಸಾಂಖ್ಯ ಮಾರ್ಗ ಯೋಗ ಮಾರ್ಗ. ಸಾಂಖ್ಯ ಮಾರ್ಗ ಅಂದ್ರೇನು? ಆತ್ಮನು ಜನ್ಮಾದಿ ಷಡ್ವಿಕ್ರಿಯಾ ರಹಿತ ಎಂಬಂತಹ ಪರಿಜ್ಞಾನ. ಯಾವ್ಯಾವ್ದು ಷಡ್ವಿಕ್ರಿಯಾ? ಜಾಯತೆ, ಇಲ್ಲ ಜನ್ಮಾದಿ, ಅದು ಷಡ್ವರ್ಗ. ಇದು ಜನ್ಮಾದಿ ಷಡ್ವಿಕ್ರಿಯಾ ಜಾಯತೆ, ಅಸ್ತಿ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ಮ್ರಿಯತೆ. ಈ 6 ಭಾವ ವಿಕ್ರಿಯೆಗಳು. ಭಾವ ವಿಕ್ರಿಯ ಅಂದ್ರೆ ಎಲ್ಲ ಭಾವ ಪದಾರ್ಥಗಳಲ್ಲಿ, ಭಾವ ಪದಾರ್ಥಗಳು ಅಂದ್ರೆ ಎಲ್ಲ ಜೀವಿಗೂ ಕೂಡ ಈ 6 ವಿಕ್ರಿಯೆ ಇರ್ತವೆ. ಜೀವಿ ಅಂದ್ರೆ ದೇಹಕ್ಕೆ ಈ 6 ವಿಕ್ರಿಯೆ ಇರ್ತವೆ. ಈ 6 ವಿಕ್ರಿಯೆ ದೇಹಕ್ಕಿರತ್ತೆ ಬಿಟ್ರೆ ದೇಹದ ಒಳಗಿರುವಂತಹ ಆತ್ಮನಿಗೆ ಇರುವುದಿಲ್ಲ. ತದ್ವಿಷಯ ಬುದ್ಧಿ ಆತ್ಮನಃ ಜನ್ಮಾದಿ ಷಡ್ ವಿಕ್ರಿಯಾ ಅಭಾವಾತ್, ಈ ಆತ್ಮ ಈ ಷಡ್ವಿಕ್ರಿಯೆಗಳಿಂದ ವಿಮುಕ್ತನಾಗಿರ್ತಾನೆ, ಅಸ್ಪೃಷ್ಟನಾಗಿರ್ತಾನೆ. ಆದ್ದರಿಂದ ಆತ್ಮ ಇತಿ ಪ್ರಕರಣಾರ್ಥ ನಿರೂಪಣಾತ್ ಯಾ ಜಾಯತೆ ಸಾ ಸಾಂಖ್ಯ ಬುದ್ಧಿ. ಅಂತಹ ಆತ್ಮ ಚೈತನ್ಯವಯನು, ಅವನಿಗೆ ಈ ಭಾವವಿಕ್ರಿಯೆ ಇಲ್ಲ. ಶರೀರಗತ ನಾವು ದೋಷ ಏನ್ ಮಾಡ್ತೇವೆ ನಾವು ಅಂದ್ರೆ ಲೌಕಿಕರಾದಂಥವರು ದೇಹಗತ ಗುಣವನ್ನ ಆತ್ಮನಲ್ಲಿ ಧಾರಣೆ ಮಾಡ್ತೇವೆ, ಆತ್ಮಗತ ಗುಣವನ್ನ ದೇಹದಲ್ಲಿ ಧಾರಣೆ ಮಾಡ್ತೇವೆ, ಪರಸ್ಪರ ಆಕ್ಷೇಪವನ್ನ ಮಾಡ್ತೇವೆ. ಈಗ ಉದಾಹರಣೆಗೆ ನನ್ನ ಶರೀರಕ್ಕೆ ಏನೋ ಒಂದು ತೊಂದರೆ ಆದ್ರೆ ಅಥವಾ ಆಘಾತ ಆದ್ರೆ ಆಗ ನನಗೆ ಆಘಾತ ಆಯ್ತು ಅಂತ ಹೇಳಿ ಭಾವಿಸ್ತೇವೆ. ಆತ್ಮಗತ ಗುಣವಾದಂತಹ ನಿತ್ಯತ್ವ ಮುಂತಾದಂತಹದ್ದನ್ನ ನಾವು ಶರೀರದಲ್ಲೂ ನೋಡ್ತೇವೆ. ಆ ಕ್ಷಣದಲ್ಲಿ ನಾನು ದೀರ್ಘಕಾಲ ಸುಖಿಯಾಗಿರ್ತೇನೆ. ಯಾವ ಜೀವಿಗೂ ನಾನು ಮುಂದಿನ ಕ್ಷಣ ಸತ್ತು ಹೋಗ್ತೇನೆ ಅನ್ನುವಂತಹ ಭಾವ ಬರುವುದಿಲ್ಲ. ಎಲ್ಲ ಜೀವಿಯೂ ಕೂಡ ನಾನು ಮುಂದೆ ದೀರ್ಘಕಾಲ ಸುಖವಾಗಿರ್ತೇನೆ ಅಂತ ಹೇಳಿ ಎಲ್ಲ ಜೀವಿಯೂ ಭಾವಿಸ್ತದೆ. ಈ ಪ್ರತ್ಯಯವು ಆತ್ಮಗತ ಪ್ರತ್ಯಯವನ್ನ ನಾವು ದೇಹದಲ್ಲಿ ಯೋಜನೆ ಮಾಡ್ತೇವೆ. ಆತ್ಮ ನಿತ್ಯತ್ವ, ಆ ನಿತ್ಯದ ಗುಣವನ್ನ ನಾವು ಶರೀರದಲ್ಲಿ ಯೋಜನೆ ಮಾಡ್ತೇವೆ. ಶರೀರದಲ್ಲಿರುವಂತಹ ಅನೇಕ ಗುಣಗಳನ್ನ ನಾವು ಆತ್ಮನಲ್ಲಿ ಅಧ್ಯಾರೋಪ ಮಾಡ್ತೇವೆ. ಆತ್ಮನ ಗುಣ ಹೇಗೆ ನಾವು ಮಾಡ್ತೇವೆ? ಈಗ ಗಾಯ ಆಗಿದ್ರೆ ನನಗಾಯ್ತು ಅಂತ ಆತ್ಮಕ್ಕೆ ಆರೋಪ ಮಾಡ್ತೇವೆ. ಆತ್ಮದ ಗುಣ ಹೇಗೆ ನಮ್ಗೆ ಆರೋಪ? ಆತ್ಮನಲ್ಲಿರುವಂತಹ ಗುಣ ನಿತ್ಯತ್ವ. ನಾನು ಶರೀರ
ನಾನು ನಿತ್ಯವಾಗಿರ್ತೇನೆ, ನಾನು ಈ ಕಾಲದ ನಂತರ ಇರೋದಿಲ್ಲ ಅಂತ ಯೋಚನೆನೇ ಮಾಡುವುದಿಲ್ಲ. ನಾನು ಸುಖವಾಗಿರ್ತೇನೆ ಅಂತಲೇ ನಮ್ಮ ಭಾವನೆ ಇರುತ್ತೆ ಯಾವಾಗ್ಲೂ ಮನಸ್ಸಿನಲ್ಲಿ. ಅದು ನಮ್ಮದೇ ಭಾವನೆ, ಆತ್ಮದಲ್ಲ ಅಲ್ವಾ? ಆತ್ಮನ ಗುಣ ನಿತ್ಯತ್ವ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಅಂತ ಹೇಳ್ತಾರೆ. ಆತ್ಮನು ನಿತ್ಯನಾಗಿರ್ತಾನೆ, ಅವನು ಕಾಲ ಅತೀತನಾಗಿರ್ತಾನೆ, ಆದ್ರೆ ದೇಹವು ನಶ್ವರವಾಗಿರ್ತದೆ. ನಾವು ನಶ್ವರವಾದಂತಹ ದೇಹದಲ್ಲಿ ನಿತ್ಯವಾದಂತಹ ಆತ್ಮನ ಗುಣವನ್ನ ಅಧ್ಯಾರೋಪ ಮಾಡ್ತೇವೆ. ಅಂದ್ರೆ ನಾವು ನಿತ್ಯವಾಗಿರ್ತೇವೆ ಎಂಬಂತಹ ಒಂದು ಪರಿಕಲ್ಪನೆಯಲ್ಲೇ ಜೀವಿಸ್ತೇವೆ. ಈಗ ಅಲ್ಲಿ ಒಂದು ಸುಂದರವಾಗಿ ಉಲ್ಲೇಖ ಬರ್ತದೆ. ಇಲ್ಲಿ ಯಕ್ಷ ಪ್ರಶ್ನೆಯಲ್ಲಿ ಯಕ್ಷ ಧರ್ಮರಾಯನಿಗೆ ಒಂದು ಮಾತನ್ನ ಕೇಳ್ತಾನೆ. ನಿನಗೆ ಅತ್ಯಂತ ಆಶ್ಚರ್ಯಕರ ಅನ್ಸೋದು ಯಾವುದು? ಆಗ ಧರ್ಮರಾಯ ಕೊಡುವಂತಹ ಉತ್ತರ ಇದೇ ಆಗಿರ್ತದೆ. ಆ ಶ್ಲೋಕ ತುಂಬಾ ಸೊಗಸಾಗಿದೆ. ಅಹನ್ಯಹನಿ ಭೂತಾನಿ ಗಚ್ಚಂತಿ ಯಮಮಂದಿರಂ ಶೇಷಾಹ ಸ್ಥಿರಮಿಚ್ಛಂತಿ ಕಿಮ ಆಶ್ಚರ್ಯಂ ಅತಃ ಪರಂ. ಅಹನಿ 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 ಅಂದ್ರೆ ದಿನ. ಅಹನಿ ಅಹನಿ ಭೂತಾನಿ ಗಚ್ಚಂತಿ ಯಮಮಂದಿರಂ. ಪ್ರತಿದಿನ ನಾವು ಅನೇಕ ಸಾವಿನ ಸುದ್ದಿಗಳನ್ನ ನೋಡ್ತೇವೆ, ಕೇಳ್ತೇವೆ, ಅದನ್ನ ಗಮನಿಸ್ತೇವೆ. ಈಗ್ಲಂತೂ ಮಾಸ್ ಮೀಡಿಯಾ ಏನು ಸೋಷಿಯಲ್ ಮೀಡಿಯಾದಲ್ಲಂತೂ ಹೆಚ್ಚು ಎಲ್ಲ ರೀತಿಯ ಸುದ್ದಿಗಳು ಬರ್ತದೆ. ಅನೇಕ ಸಾವು ನೋವುಗಳ ವಿಚಾರವಾಗಿ ನಾವು ಪ್ರತಿದಿನ ಕೇಳ್ತೇವೆ, ಪ್ರತಿ ಕ್ಷಣದಲ್ಲೂ ಇವುಗಳ ವಿಚಾರ ಬರ್ತಾ ಇರ್ತದೆ. ಅಹನಿ ಅಹನಿ ಭೂತಾನಿ ಗಚ್ಚಂತಿ ಯಮ ಮಂದಿರಂ. ಯಮ ಮಂದಿರಕ್ಕೆ ಹೋಗ್ತಾ ಇರುವಂತಹ ಅನೇಕ ಸಾವಿನ ಸುದ್ದಿಗಳನ್ನ ಕೇಳ್ತೇವೆ. ಆದ್ರೆ ಶೇಷಾಹ ಸ್ಥಿರಂ ಇಚ್ಛಂತಿ, ಯಾರಿನ್ನೂ ಜೀವಂತವಾಗಿದ್ದಾರೋ ಅವರು ನಾವು ಶಾಶ್ವತವಾಗಿರ್ಬೇಕು, ಸುಖಿಗಳಾಗಿರ್ಬೇಕು, ದೀರ್ಘಕಾಲ ಇರಬೇಕು ಅಂತೇಳಿ ಬಯಸ್ತಾರೆ. ಶೇಷಾಹ ಸ್ಥಿರಂ ಇಚ್ಛಂತಿ ಕಿಮ ಆಶ್ಚರ್ಯ ಮತಃ ಪರಂ. ಅದಕ್ಕಿಂತ ಆಶ್ಚರ್ಯ ಇನ್ನೊಂದೇನಿದೆ ಅಂತ ಹೇಳಿ ಧರ್ಮರಾಯ ಅಲ್ಲಿ ಉತ್ತರ ಕೊಡ್ತಾನೆ. ಅಂದ್ರೆ ಶರೀರ ರೂಪದಲ್ಲಿಯೇ ಪ್ರತಿಯೊಂದು ಜೀವವು ಜೀವಿಸ್ಬೇಕು ಅಂತ ಹೇಳಿ ಬಯಸ್ತಾ ಇರ್ತದೆ. ತನ್ನ ಅಂತ್ಯ ಯಾವಾಗಿದೆ ಅಂತ ಯಾವ ಜೀವಿಗೂ ಗೊತ್ತಿಲ್ಲ. ಆದರೆ ಪ್ರತಿ ಜೀವಿಯೂ ಕೂಡ ತಾನು ಇನ್ನೂ ಹೆಚ್ಚು ಕಾಲ ಜೀವಿಸ್ಬೇಕು, ಇನ್ನೂ ಹೆಚ್ಚು ಕಾಲ ಸುಖಿಯಾಗಿರ್ತೇನೆ ಎಂಬ ಭಾವನೆಯನ್ನು ಹೊಂದಿರ್ತದೆ. ಈ ಭಾವನೆ ಶರೀರಗತವಾದದ್ದಲ್ಲ, ಇದು ಆತ್ಮಗತವಾದಂತಹ ನಿತ್ಯತ್ವದ ಛಾಯೆ. ನಿತ್ಯತ್ವದ ಛಾಯೆಯನ್ನು ನಾವು ಶರೀರದಲ್ಲಿ ಆರೋಪ ಮಾಡ್ತೇವೆ. ಈ ಮೋಹದಿಂದ ಬಿಡುಗಡೆ ಹೊಂದಬೇಕು ಅಂತ ಹೇಳ್ತಾರಲ್ಲ, ಬದುಕಬೇಕು, ಪೂರ್ತಿ ಶಾಶ್ವತ ಅನ್ನೋ ಒಂದು ಭ್ರಮೆ. ಅದು ಹಾಗಿದ್ರೆ ನಾವು ಆತ್ಮನ ಒಂದು ಇದನ್ನೇ ಅಲ್ಲಗಳಿವಾಗೆ ಅಲ್ವಾ? ಅದು ಹಾಗೆ ಬಿಟ್ರೆ ನಮ್ಮೊಳಗಿನ ಆತ್ಮಕ್ಕೂ ನಮ್ಗೆ ಏನ್ ವ್ಯತ್ಯಾಸ ಆಯ್ತು? ಆತ್ಮಕ್ಕೆ ನಮಗೆ ಅಂದ್ರೆ ಈಗ ಆತ್ಮನ ಗುಣ ಅಂತ ಹೇಳಿದ್ರಲ್ವಾ, ನಿತ್ಯತ್ವ, ಅದು ನಮ್ಗೆ ಬಂದಿರತ್ತೆ ಅಂತ. ಅದನ್ನು ಬಿಡುಗಡೆ ಮಾಡೋದು, ಅದರಿಂದ ಬಿಡುಗಡೆ ಹೊಂದೋದು ಅಂದ್ರೆ ಬದುಕಿರುವಾಗ್ಲೇ ಸಾವು ಎನ್ನುವುದು ಅನಿವಾರ್ಯ, ನಾವು ಶಾಶ್ವತ ಅಲ್ಲ ಅನ್ನೋದನ್ನು ಚೆನ್ನಾಗಿ ಮನದಟ್ಟು ಮಾಡ್ಕೊಂಡು ಸಾವಿಗೆ ತಯಾರಾಗಿರುವ ಹೆಚ್ಚಿನ ಸಾಧಕರನ್ನು ನೋಡ್ತೀವಿ. ಕೆಲವೊಂದು ಯಾವುದೇ ಸಾವಿಗೆ ಸದಾ ಮುಕ್ತರಾಗಿರುವ ಅಂಥವರಲ್ಲಿ ಹಾಗಿದ್ರೆ ಅದು ಯಾವ ಗುಣ ಇದ್ದಿರ್ಬೋದು ಅಂತ? ಅವರಲ್ಲಿ ಈ ಅನುಭೂತಿ ಆಗಿರಬಹುದು. ಈಗ ಎರಡು ವಿಧವಾದಂತಹ ಜ್ಞಾನವನ್ನ ಹೇಳ್ತಾರೆ. ಒಂದು ವೃತ್ಯಾತ್ಮಕ ಜ್ಞಾನ, ಇನ್ನೊಂದು ಅನುಭವಾತ್ಮಕ ಜ್ಞಾನ. ಭಗವದ್ಗೀತೆ ಮುಂತಾದಂತಹ ಗ್ರಂಥಗಳಲ್ಲಿ ಮತ್ತು ಲೋಕದಲ್ಲಿ ಅನುಭವದಿಂದಲೂ ಕೂಡ ನಮಗೆ ಒಂದು ಸ್ಪಷ್ಟವಾದಂತಹ ವಿಚಾರ ಗೊತ್ತಾಗಿರ್ತದೆ. ಜಾತಸ್ಯ ಹಿ ಧ್ರುವೋ ಮೃತ್ಯು, ಹುಟ್ಟಿದ್ದೆಲ್ಲವೂ ಸಾಯುವಂಥದ್ದೇ, ಸತ್ತವು ಪುನಃ ಹುಟ್ಟುವಂಥದ್ದು. ಈ ವಿಚಾರ ನಮಗೆ ಮನದಟ್ಟಾಗಿರ್ತದೆ. ಆದ್ರೆ ಅದು ಅತ್ಯಂತ ಸಮೀಪದಲ್ಲಿ ನಮಗೆ ಅನುಭವಕ್ಕೆ ಬಂದಾಗ, ನಮ್ಮ ಆತ್ಮೀಯರನ್ನ ಅಗಲುವಿಕೆಯ ಸಂದರ್ಭದಲ್ಲಿ ನಾವು ಅದರ ಸೂಕ್ಷ್ಮ ಸಂವೇದನೆಯನ್ನ ವೈಚಾರಿಕವಾಗಿ ತಿಳಿದುಕೊಂಡಿರ್ತೇವೆ. ಆದ್ರೆ ಅನುಭವಕ್ಕೆ ಬರುವಂಥದ್ದು ಇದು ಇನ್ನೂ ಹೆಚ್ಚಿನ
ಏನು ಗಂಭೀರವಾದಂತಹ ವಿಚಾರ. ಸೊ ಈ ಯಾರು ಲೌಕಿಕ ಜೀವನಕ್ಕೆ ಅಂಟಿಕೊಳ್ಳದೆ ವ್ಯವಹರಿಸ್ತಾ ಇರ್ತಾರೋ, ಸಾವಿಗೆ ಮುಕ್ತವಾಗಿ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೋ, ಅವರಲ್ಲಿ ಈ ಶರೀರಾತ್ಮ ಭಾವವು ಕಡಿಮೆ ಆಗಿರ್ತದೆ. ತೋಳ್ಪಾಡಿ ಅವರು ಹೇಳಿದ ಹತ್ತಿರ ಮತ್ತೆ ದೂರ ಇದೇ ಇರ್ಬೋದಾಗಿದೆ. ನಾನದು ಸಾವು ಪೂರ್ಣ ಎಲ್ಲೋ ಕೇಳಿಲ್ಲ. ಅಂದ್ರೆ ಸಾವು ಎಲ್ಲೋ ದೂರ ಇದೆ ಅಂತ ನಾವು ವ್ಯವಹರಿಸ್ತಾ ಇರ್ತೇವೆ. ಅಂದ್ರೆ ಅದರ ಅರಿವು ನಮ್ಗಿರೋದಿಲ್ಲ. ಬದುಕು ಹತ್ತಿರ ನಮ್ದು ನಾವ್ ಜೀವಿಸ್ತಾ ಇರೋದು ಅನ್ಕೊಳ್ತೀವಿ. ಆದ್ರೆ ಇಲ್ಲೇ ಇರುವ ಸಾವಿಗೆ ನಾವು ಅಭಿಮುಖವಾಗಿದ್ದ ತಕ್ಷಣ ಅದು ಮತ್ತೆ ಬದುಕು ಒಂದೇ ಅನ್ಸೋಕೆ ಶುರುವಾಗೋದು, ಆ ಒಂದು ಅರಿವಾಗೋದೇ ಇರ್ಬೋದಾ ಅಂತ. ಬದುಕು ಸಾವು ಒಂದೇ ಅಂತ ಅನ್ಸುವುದ? ಹಾ, ನಾನ್ ಕೇಳೋದು ಅಂದ್ರೆ ಸಾವು ಎಲ್ಲೋ ಇರೋದಲ್ಲ, ಅದು ನಮ್ಮಲ್ಲೇ ಇರುತ್ತೆ ಅಂತ ನಾನು ಹೇಳೋದು. ಹೌದು, ಅದು ಎಲ್ಲೋ ಎಂದೋ ದಿನ ಆಗೋದು ಅಂತ ಒಂದು ಸಪರೇಟ್ ವಸ್ತು ಅಲ್ಲ ಅಂತ, ಎಲ್ಲೋ ದೂರ ಇದೆ, ಖಂಡಿತ ವಯಸ್ಸಾದಾಗೆ ಹತ್ರ ಬರುತ್ತೆ ಅನ್ನೋ ರೀತಿ ಅಲ್ಲ. ಖಂಡಿತ. ಆದ್ರೆ ಅಲ್ಲಿ ಆಸೀನೋ ದೂರಂ ವ್ರಜತಿ, ಅದಕ್ಕೆ ತೋಳ್ಪಾಡಿಯವರು ಕೊಡುವಂತಹ ವ್ಯಾಖ್ಯಾನ ಸ್ವಲ್ಪ ವಿಶೇಷವಾಗಿದೆ, ವಿಭಿನ್ನವಾಗಿದೆ. ಅಲ್ಲಿ ಆತ್ಮನನ್ನು ಕುರಿತಾದಂತಹ ವ್ಯಾಖ್ಯಾನ ಸಂದರ್ಭದಲ್ಲಿ ಆ ಮಾತ್ರ ಬಂದದ್ದು. ಅದೇ ಆತ್ಮ ಹೇಗೆ ನಿತ್ಯ ಮುಕ್ತ ಅನ್ನೋದು ನಮ್ಗೆ ಅರಿವಾಗಿ ಬಿಡ್ತದೆ ಅಂತ, ಸತ್ಯಕ್ಕೆ ಹತ್ತಿರ ಆದಾಗಿ. ಅದೆಲ್ಲೋ ದೂರ ಇದೆ ಅಂತ ನಾವು ಭಾವಿಸ್ತೇವಲ್ವಾ ಆತ್ಮನ ಕಾಣುವುದು. ಕಣ್ಣು ಮುಚ್ಚಿದ ಮೇಲೆ ಆಗುವ ಒಂದು ಗೋಚರತೆ ಇರುವಾಗ ನಮ್ಗೆ ಆಗದೆ ಇರೋದಕ್ಕೆ ಈ ಒಂದು ವ್ಯವಹಾರ ಕಾರಣ ಅಂತ ಅವರು ಹೇಳೋದು. ಮೋಸ್ಟ್ಲಿ ಅದೇ ಉದ್ದೇಶ ಆಗ್ಬೋದು, ಇದಕ್ಕೆ ಹೊಂದಿಕೆ ಆಗ್ಬೋದು ಅಂತ ಕಾಣ್ತದೆ. ಅಂದ್ರೆ ದೂರದ ಪರಿಕಲ್ಪನೆಯೇ ಇಲ್ಲದಿದ್ದಾಗ ಹೌದು ಕೂಡ ಹತ್ತಿರವಾಗ್ತದೆ ಅಂತ ಹೇಳಿದ್ವಿ. ಪ್ರಾಯಶಃ ಅದು ಇಲ್ಲಿಗೆ ಹೊಂದುತ್ತೆ. ಯತ್ ಪರಮಾರ್ಥ ತತ್ವ ನಿರೂಪಣಂ ಕೃತಂ ತತ್ ಸಾಂಖ್ಯಂ. ಈಗ 2ನೇ ಅಧ್ಯಾಯದ 11ರಿಂದ 31ನೆಯ ಶ್ಲೋಕದವರೆಗಿನ ವಿಚಾರವನ್ನ ಒಂದು ಪದದಲ್ಲಿ ಹೇಳುವುದಾದ್ರೆ ಅದು ಸಾಂಖ್ಯ ಬುದ್ಧಿ. ತದ್ವಿಷಯ ಬುದ್ಧಿ ಆತ್ಮನಃ ಜನ್ಮಾದಿ ಷಡ್ವಿಕ್ರಿಯಾ ಅಭಾವಾತ್ ಅಕರ್ತ ಆತ್ಮ ಇತಿ ಪ್ರಕರಣಾರ್ಥ ನಿರೂಪಣಾತ್ ಯಾ ಜಾಯತೆ ಸಾ ಸಾಂಖ್ಯ ಬುದ್ಧಿ. ಇಂಥ ಎಲ್ಲ ಅಕರ್ತ, ನಾನು ಕರ್ತ ಅಲ್ಲ. ನಾವು ಕರ್ತೃತ್ವ ಭೋಕ್ತೃತ್ವ ಇದೆಲ್ಲವನ್ನ ಆತ್ಮನಲ್ಲಿ ಅಧ್ಯಾರೋಪ ಮಾಡ್ತಾ ಹೋಗ್ತೇವೆ. ನಾನು ಉಪಭೋಗಿಸುತ್ತೇನೆ, ನಾನು ನೋಡುತ್ತೇನೆ, ನನ್ನ ದೇಹವು ಅನುಭವಿಸುತ್ತದೆ ಅಂತ ನಾವು ಹೇಳುವುದಿಲ್ಲ, ನಾನು ಅನುಭವಿಸ್ತೇನೆ ಅಂತ ಹೇಳ್ತೇವೆ. ನಾನು ಕೇಳಿದೆನು ಅಂತ ಹೇಳ್ತೇವೆ, ನನ್ನ ಕಿವಿಯು ಕೇಳಿತು ಅಂತ ಹೇಳುವುದಿಲ್ಲ. ಎಲ್ಲ ದೇಹಗತ ಭಾವವನ್ನ ಆತ್ಮನಲ್ಲಿ ಜೋಡಿಸ್ತಾ ಹೋಗ್ತೇವೆ. ನಾನು ನೋಡಿದೆನು, ನಾನು ಕೇಳಿದೆನು, ನಾನು ಓದಿದೆನು. ಈ ಓದುವಂಥದ್ದು ಬುದ್ಧಿಗತ ವಿಷಯ. ಅದಕ್ಕೆ ಪೂರಕವಾಗಿ ಚಕ್ಷು ನಮಗೆ ಸಹಾಯ ಮಾಡುತ್ತೆ, ಕಣ್ಣು. ನಾನು ನೋಡಿದೆನು, ಅಲ್ಲೆಲ್ಲ ಪ್ರಯೋಗ, ನಮ್ಮ ಎಲ್ಲ ಪ್ರಯೋಗದಲ್ಲೂ ಕೂಡ ದೇಹ, ಮನಸ್ಸು, ಬುದ್ಧಿ ಮತ್ತು ಆತ್ಮ ಇದಿಷ್ಟನ್ನು ಸೇರಿಸಿ ನಾವು ನಾನು ಅಂತ ಹೇಳಿ ಪ್ರಯೋಗ ಮಾಡ್ತೇವೆ. ಆದ್ರೆ ಸಾಂಖ್ಯ ಬುದ್ಧಿ ಅನ್ನುವಂಥದ್ದು ಹೇಗೆ ಶರೀರ ಬೇರೆ ಆತ್ಮ ಬೇರೆ ಎಂಬಂತಹ ವಿವೇಕ ಜ್ಞಾನ, ಇದನ್ನ ಸಾಂಖ್ಯ ಅಂತ ಕರೆದಿದ್ದಾರೆ. ಅಕರ್ತ, ಆತ್ಮ ಕರ್ತ ಅಲ್ಲ, ಶರೀರ ಕರ್ತೃತ್ವ ಇದೆ, ಶರೀರವು ಕರ್ತೃತ್ವವನ್ನು ಹೊಂದಿದೆ. ಅಕರ್ತ ಆತ್ಮ ಪ್ರಕರಣಾರ್ಥ ನಿರೂಪಣಾತ್ ಯಾ ಜಾಯತೆ ಸಾ ಸಾಂಖ್ಯ ಬುದ್ಧಿ. ಇಲ್ಲಿ ಸಾಂಖ್ಯ ದರ್ಶನ ಬೇರೆ, ಸಾಂಖ್ಯ ಬುದ್ಧಿ ಬೇರೆ.
ಸಾಂಖ್ಯ ದರ್ಶನದವರು ಆತ್ಮನಲ್ಲಿ ಭೋಕ್ತೃತ್ವವನ್ನ ಹೇಳ್ತಾರೆ. ಸ್ವಲ್ಪ ನಿಮ್ಗೆ ಗೊಂದಲ ಮಾಡ್ಲಿಕ್ಕೋಸ್ಕರ ಇನ್ನೊಂದು 4-6 ವಾಕ್ಯ ಜೋಡಿಸ್ತೇನೆ. ಅದ್ವೈತ ಸಿದ್ಧಾಂತದಲ್ಲಿ ಆತ್ಮನಿಗೆ ಕರ್ತೃತ್ವ ಭೋಕ್ತೃತ್ವ ಯಾವ ಗುಣವನ್ನು ಹೇಳುವುದಿಲ್ಲ. ಆತ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ. ಇದು ಅದ್ವೈತ ಸಿದ್ಧಾಂತದ ವಿಚಾರ. ಇನ್ನು ಸಾಂಖ್ಯ ದರ್ಶನದಲ್ಲಿ ಆತ್ಮನಿಗೆ ಕರ್ತೃತ್ವ ಹೇಳುವುದಿಲ್ಲ, ಭೋಕ್ತೃತ್ವ ಮಾತ್ರ ಹೇಳ್ತಾರೆ. ಅವರಲ್ಲಿ 2 ಪ್ರಧಾನವಾದಂತಹ ತತ್ವಗಳು, ಒಂದು ಪ್ರಕೃತಿ, ಮತ್ತೊಂದು ಪುರುಷ. ಈ ಪ್ರಕೃತಿಯು ಕರ್ತೃ, ಪ್ರಕೃತಿ ಎಲ್ಲ ಕೆಲಸ ಮಾಡುತ್ತೆ. ಆ ಕೆಲಸದ ಫಲವನ್ನ ಅನುಭವಿಸುವವನು ಯಾರು? ಪುರುಷ. ಪುರುಷ ಮತ್ತು ಪ್ರಕೃತಿ, ಈ ಪ್ರಕೃತಿಯಲ್ಲಿ ಎಲ್ಲ ಕರ್ತೃತ್ವವನ್ನು ಹೇಳ್ತಾರೆ, ಪುರುಷನಲ್ಲಿ ಭೋಕ್ತೃತ್ವವನ್ನ ಹೇಳ್ತಾರೆ ಸಾಂಖ್ಯರು. ಆದ್ದರಿಂದ ಯಾವ ಯಾವ ಕರ್ಮ ಫಲಗಳಿದೆಯೋ ಆ ಕರ್ಮ ಫಲಗಳನ್ನ ಉಂಟು ಮಾಡುವಂಥದ್ದು ಕರ್ತೃ ಪ್ರಕೃತಿ, ಕರ್ಮ ಫಲವನ್ನ ಉಪಭೋಗ ಮಾಡುವವನು ಪುರುಷ. ಈ ರೀತಿ ಪ್ರಕೃತಿ ಪುರುಷ ಎಂಬಂತಹ ಈ 2 ಕಲ್ಪನೆಯಲ್ಲ ತತ್ವವನ್ನ ಅವರು ಹೇಳ್ತಾರೆ. ಸರ್, ಹಾಗಾದ್ರೆ ಸಾಂಖ್ಯ ದರ್ಶನ ಅದ್ವೈತಿಗಳದ್ದು, ಅದು ದ್ವೈತಿ ಇದನ್ನ ಮಾಡೋದವರು. ವಸ್ತುತಃ ವೇದಾಂತದಲ್ಲಿ 3 ಪ್ರಕಾರ: ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ. ಇನ್ನು ಅನೇಕರು ಶಕ್ತಿ ವಿಶಿಷ್ಟಾದ್ವೈತ ಮುಂತಾದ ಅನೇಕ ಪ್ರಕಾರಗಳನ್ನು ಹೇಳುತ್ತಾರೆ. ಇದು ವೇದಾಂತದ ಅಂದ್ರೆ ಉತ್ತರ ಮೀಮಾಂಸಾ ಅಂತ ಏನ್ ಕರೀತಾರಲ್ಲ, ದರ್ಶನಗಳು 6: ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ. ಈ ಉತ್ತರ ಮೀಮಾಂಸದಲ್ಲಿ ಅನೇಕ ವಿಚಾರಗಳಿವೆ. ಅಂದ್ರೆ ಅಲ್ಲಿ ಅದ್ವೈತನೂ ಬರ್ತದೆ, ದ್ವೈತ ಬರ್ತದೆ, ವಿಶಿಷ್ಟಾದ್ವೈತ ಬರ್ತದೆ, ಶಕ್ತಿ ವಿಶಿಷ್ಟಾದ್ವೈತ ಬರ್ತದೆ. ಈ ರೀತಿ ಅನೇಕ ವಿಚಾರಗಳು ಉತ್ತರ ಮೀಮಾಂಸದಲ್ಲಿ ಬರ್ತದೆ. ಆದ್ರೆ ಸಾಂಖ್ಯವು ಪೃಥಕ್ ಒಂದು ದರ್ಶನ, ಅದು ಸಪರೇಟ್. ಅದೇ ಒಂದು ದರ್ಶನ. ಯೋಗ ಮತ್ತು ಸಾಂಖ್ಯ 2 ಅವಳಿ ದರ್ಶನಗಳು ಅಂತ ಹೇಳಲ್ಪಡ್ತದೆ. ಸೇಶ್ವರ ಸಾಂಖ್ಯ ಅಂದ್ರೆ ಸಾಂಖ್ಯ ದರ್ಶನ, ಸೇಶ್ವರ ಸಾಂಖ್ಯ ಎಂಬುದಕ್ಕೆ ಯೋಗ ದರ್ಶನ, ನಿರೀಶ್ವರ ಸಾಂಖ್ಯ ಅಂದ್ರೆ ಸಾಂಖ್ಯ ದರ್ಶನ. ಅಂದ್ರೆ ಸಾಂಖ್ಯರು ಮತ್ತು ಯೋಗಿಗಳು, ಯೋಗ ದರ್ಶನ ಇವೆರಡೂ ಕೂಡ 90% ಸಮಾನವಾದಂತಹ ವಿಚಾರಗಳನ್ನೇ ಹೊಂದಿದೆ, ಏನು ಭೇದ ಇಲ್ಲ. ಆದರೆ ಸಾಂಖ್ಯ ದರ್ಶನದಲ್ಲಿ ಈಶ್ವರನ ಪರಿಕಲ್ಪನೆ ಇಲ್ಲ. ಯೋಗ ದರ್ಶನದಲ್ಲಿ ಈಶ್ವರ ಇದ್ದಾನೆ. ಇದಿಷ್ಟು ಮಾತ್ರ ಭೇದ. ಯೋಗ ದರ್ಶನದಲ್ಲಿ ಸಹ ಏನು ಯೋಗಸೂತ್ರ ಪುರುಷ ವಿಶೇಷ ಈಶ್ವರ, ಅಲ್ಲಿ ಪುರುಷ ವಿಶೇಷ ಅಂತ ಕರೆದಿದ್ದಾರೆ. ಅವನಿಗೆ ಯಾವುದೇ ಕರ್ಮ ಬಂಧದ ಲೇಪ ಇರುವುದಿಲ್ಲ. ಅಂತಹ ಪುರುಷ ವಿಶೇಷನಾದಂಥವನು ಈಶ್ವರ ಅಂತ ಹೇಳಿ ಈಶ್ವರನನ್ನ ಯೋಗಿಗಳು ಒಪ್ಕೊಳ್ತಾರೆ. ಸಾಂಖ್ಯರು ಈಶ್ವರನನ್ನ ಒಪ್ಪೋದಿಲ್ಲ, ಬದಲಾಗಿ ಕರ್ತೃ ಪ್ರಕೃತಿ ಪುರುಷ ಪುಷ್ಕರ ಪಲಾಶವನ್ ನಿರ್ಲಿಪ್ತ. ಪುರುಷನಿಗೆ ಕರ್ತೃತ್ವ ಇರುವುದಿಲ್ಲ, ಅವನು ಉಪಭೋಗಿಸ್ತಾ ಹೋಗ್ತಾನೆ. ಪುರುಷ ಅಂದ್ರೆ ಆತ್ಮ, ಪ್ರಕೃತಿ ಅಂದ್ರೆ ದೇಹ. ಪ್ರಕೃತಿಯಲ್ಲಿ ಅನೇಕ ಅಂಶಗಳು ಸೇರ್ಕೊಳ್ತವೆ. ಯಾವ್ಯಾವುದು? ಅಲ್ಲಿ ಪಂಚಭೂತಗಳು ಮತ್ತು ಪಂಚವಾಯುಗಳು, ಹಾಗೆಯೇ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಇವೆಲ್ಲವೂ ಸೇರಿಕೊಂಡು ಪ್ರಕೃತಿ. ಹಾಗಿದ್ದಲ್ಲಿ ನಾವು ಹೇಳ್ತೇವಲ್ವಾ, ಏನೇ ಕಷ್ಟ ಬಂದ್ರು ಹಿಂದಿನ ಜನ್ಮದಲ್ಲಿ ಏನೋ ಮಾಡಿದ ಪಾಪದ ಅಥವಾ ಒಳ್ಳೇದ ಎರಡರದ್ದು ಫಲದಿಂದಾಗಿ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೇವೆ ಅಂತ.
ಹೌದು. ಸೊ ಆತ್ಮ ಹಾಗಾದ್ರೆ ಅನುಭವಿಸುವುದು ಆ ಆತ್ಮ ಬಂದಿರೋದು ಈ ಶರೀರಕ್ಕೆ. ಹಾ. ಸೊ ಆ ಆತ್ಮ ಹಿಂದಿನ ಜನ್ಮದಲ್ಲಿ ಏನು ಲೇಪಿಸ್ಕೊಂಡ್ ಬಂತೋ ಅದು ಈ ಜನ್ಮದಲ್ಲಿ ಅನುಭವಿಸ್ತದೆ ಅಂದ್ರೆ ಅದು ಸಾಂಖ್ಯ ದರ್ಶನ ಆಯ್ತಲ್ವಾ ಅಲ್ಲಿ? ಹೌದು, ಸಾಂಖ್ಯ ದರ್ಶನ. ಹಾಗಾದ್ರೆ ಅಲ್ಲಿ ಅದ್ವೈತ ದರ್ಶನ ಬರೋದಿಲ್ಲ. ಹಾ, ಇಲ್ಲಿ ಒಂದು ಸ್ವಾರಸ್ಯ ವಿಚಾರ ಉಂಟು. ಅದ್ವೈತಿಗಳು ಪುನರ್ಜನ್ಮದ ಪರಿಕಲ್ಪನೆಯನ್ನ ಹೇಳುವಾಗ 3 ಶರೀರವನ್ನ ಹೇಳ್ತಾರೆ. ಆತ್ಮ 3 ಶರೀರದೊಂದಿಗೆ ಸೇರ್ಕೊಂಡಿರ್ತದೆ. ಒಂದು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ, ಮತ್ತೊಂದು ಕಾರಣ ಶರೀರ. 3 ಶರೀರ. ಈಗ ಒಂದು ಜೀವಿ ತನ್ನ ಜೀವಿತಾವಧಿಯನ್ನ ಮುಗಿಸಿ ಮತ್ತೊಂದು ದೇಹ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಈ ಆತ್ಮನು ಸ್ಥೂಲ ಶರೀರವನ್ನ ಮಾತ್ರ ಕಳಿಸಿಕೊಳ್ತಾನೆ. ದೇಹವನ್ನು ಕಾಣುವ ದೇಹ, ಸಪ್ತಧಾತುಕ ದೇಹವನ್ನ ಕಳಿಸ್ಕೊಳ್ತಾನೆ. ಸ್ಥೂಲ ಶರೀರ. ಸೂಕ್ಷ್ಮ ಮತ್ತು ಕಾರಣ ಶರೀರಗಳು ಮುಂದೆ ಅವನು ಆತ್ಮನ ಸಂಬಲಿತವಾಗಿ ಸೂಕ್ಷ್ಮ ಶರೀರ ಇರ್ತದೆ, ಸೂಕ್ಷ್ಮ ಶರೀರದ ಹೊರಗೆ ಕಾರಣ ಶರೀರ ಇರ್ತದೆ. ಇದು ಎರಡನ್ನು ಅವನು ಮುಂದಿನ ದೇಹಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಇದು ಅದ್ವೈತಿಗಳ ಮತ. ಆಗ ಏನಾಗ್ತದೆ, ಪುನರ್ಜನ್ಮ ಸಂಭವಿಸುವಂತಹ ಸಂದರ್ಭದಲ್ಲಿ ಜೀವಿಯು ಹಿಂದಿನ ಕರ್ಮಗಳನ್ನ ತೆಗೆದುಕೊಂಡೇ ಮುಂದೆ ಹೋಗ್ತಾನೆ. ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಗಳೊಂದಿಗೆ ಅವನು ಪ್ರವಾಸ ಮಾಡ್ತಾ ಹೋಗ್ತಾನೆ. ಈ ಸ್ಥೂಲ ಶರೀರ ಮಾತ್ರ ಬೀಳ್ತದೆ, ಅದರ ಜೊತೆ ನೆನಪು ಬೀಳ್ತದೆ. ನೆನಪು ಇರಲ್ಲ. ಇಲ್ಲ, ಅದು ಇರ್ತದೆ, ಆದ್ರೆ ಅದು ಸೂಕ್ಷ್ಮವಾಗಿರ್ತದೆ. ಅತ್ಯಂತ ಸೂಕ್ಷ್ಮವಾಗಿ ಎಲ್ಲ ಘಟನೆಗಳ ನೆನಪಿರ್ತದೆ ಅಂತ ಹೇಳುತ್ತೆ. ಇದನ್ನ ಆಧುನಿಕ ವಿಜ್ಞಾನದ ಕೆಲವೊಬ್ರು ಒಪ್ಪಿಕೊಳ್ತಾರೆ. ಉದಾಹರಣೆಗೆ ನನ್ನ ಬ್ರೈನ್ ವೇಸ್ ಕಾದಂಬರಿ ಪುಸ್ತಕಗಳಲ್ಲಿ ಬಂದಿದೆ, ಸ್ಪೆಷಲಿಸ್ಟ್ ಸೈಕಾಲಜಿ. ಯಾವ ಬ್ರೈನ್ ವೇಸ್ ಅಂತ ಒಬ್ರು ಇದ್ದಾರೆ ಸೈಕಾಲಜಿಸ್ಟ್. ಅವರು ಸುಮಾರು ಆಫ್ಟರ್ ದ ಡೆತ್ ಅಥವಾ ಬಿಫೋರ್ ಇದು ಸುಮಾರು ಬುಕ್ಸ್ ಬರೆದಿದ್ದಾರೆ ಅವರು. ಇದರಲ್ಲಿ ಕೆಲವೊಬ್ರು ನೀವು ಈ ಆತ್ಮನು ತನ್ನ ಪೂರ್ವ ಜನ್ಮದ ಅನುಭವವನ್ನು ಮತ್ತು ಈ ಜನ್ಮದ ಪ್ರತಿ ಕ್ಷಣದ ಅನುಭವವನ್ನು ಹೊಂದಿರ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸು, ಆತ್ಮ ಅಂದ್ರೆ ಇಲ್ಲಿ ನಾನು ಮನಸ್ಸನ್ನ ಹೇಳ್ತಾ ಇದ್ದೇನೆ. ಈಗ ಉದಾಹರಣೆಗೆ ನಾನು ಈಗ ಕುಳಿತಂತಹ ಸಂದರ್ಭದಲ್ಲಿ ನನಗೆ ಗಾಳಿ ಬೀಸ್ತಾ ಇದೆ. ಆ ಬೀಸುವಂತಹ ಗಾಳಿಯ ಅನುಭವ ನನ್ನ ಮನಸ್ಸಿನಲ್ಲಿ ರೆಕಾರ್ಡಿಂಗ್ ಆಗ್ತಾ ಇರ್ತದೆ, ಆದ್ರೆ ಅದನ್ನ ನಾನು ಗಮನಿಸಿರೋದಿಲ್ಲ. ಆದ್ರೆ ಆ ರೆಕಾರ್ಡಿಂಗ್ ಮನಸ್ಸಿನಲ್ಲಿ ಆಗಿರ್ತದೆ. ಪ್ರತಿ ಕ್ಷಣದ ಎಲ್ಲ ಸಂವೇದನೆಗಳು ಕೂಡ ರೆಕಾರ್ಡ್ ಆಗ್ತದೆ. ಇದು ಹಿಂದಿನ ಜನ್ಮಕ್ಕೂ ಅನ್ವಯ. ಹಿಂದಿನ ಎಲ್ಲ ಜನ್ಮಗಳ ಪ್ರತಿ ಸಂವೇದನೆಗಳು ನಮ್ಮ ಮನಸ್ಸಿನಲ್ಲಿ ಮುದ್ರಿತವಾಗಿರ್ತದೆ. ಕೆಲವೊಂದು ಸಂದರ್ಭದಲ್ಲಿ ಅದು ಜಾಗೃತವಾಗ್ತದೆ, ಅನೇಕ ಸಂದರ್ಭಗಳಲ್ಲಿ ಅದು ಸುಪ್ತವಾಗಿರ್ತದೆ. ಇದನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತಾರೆ, ಅಂದ್ರೆ ಸುಪ್ತ ಮನಸ್ಸು. ಸೊ ಇಲ್ಲಿ ಅದ್ವೈತಿಗಳ ವಿಚಾರ ಹೀಗಿದ್ರೆ, ಸಾಂಖ್ಯರ ವಿಚಾರದ ಪ್ರಕಾರ ಆತ್ಮನೇ ಈ ಎಲ್ಲವನ್ನೂ ಕೂಡ ತನ್ನಲ್ಲಿ ಇಟ್ಕೊಳ್ತಾ ಮುಂದೆ ಹೋಗ್ತಾನೆ, ಸೀದಾ ಬರ್ತದೆ. ನಾವು ಮಾತಾಡೋದು ಹಾಗೆ ಇರುತ್ತೆ. ಅಂದ್ರೆ ನಾವು ಹೇಳುವಾಗ ಹಿಂದಿನ ಜನ್ಮದ ಏನೋ ಕರ್ಮಫಲ ಈಗ ಅನುಭವಿಸ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಸೀದಾ ಡೈರೆಕ್ಟ್ ಆತ್ಮನೇ ಅಲ್ಲಿಂದ ಸೀದಾ ತಗೊಂಡು ಇಲ್ಲಿಗೆ ಬಂದಿದೆ ಹಾಗೆ ಮಾತಾಡ್ತೀವಿ. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ. ಆಯುರ್ವೇದದಲ್ಲೂ ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ ಅಂತಾನೆ ಅವರು ಹೇಳ್ತಾರೆ. ಯಾಕಂದ್ರೆ ಕೆಲವೊಂದು ವ್ಯಾಧಿಗಳು ನಮಗೆ ಗೊತ್ತಿಲ್ಲದೆಯೇ ಅನಿರೀಕ್ಷಿತವಾಗಿ ನಮ್ಮ ದೇಹದಲ್ಲಿ ಅದು ಅಭಿವ್ಯಕ್ತವಾಗ್ತದೆ. ಮತ್ತು ಕೆಲವೊಂದು ಸಂದರ್ಭಗಳಲ್ಲಿ ಅವು ಹೇಗೆ ಬಂತು ಅಂತಾನೂ ಗೊತ್ತಾಗುದಿಲ್ಲ. ಆ ಥರದ್ದೆಲ್ಲ ವ್ಯಾಧಿಗಳ ವಿಚಾರದಲ್ಲಿ ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ ಅನ್ನುವಂತಹ ವಿಚಾರಕ್ಕೆ ಅವರು ಒತ್ತು ಕೊಡ್ತಾರೆ.
ನೀವು ಮತ್ತೆ ಆತ್ಮ ಅಂದ್ರೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಅಂತ ಹೇಳಿದ್ರಿ. ಈ ಎರಡೂ ಶರೀರ ಇದ್ಮೇಲೆ ಅದು ನಿತ್ಯ ಶುದ್ಧ ಹೇಗೆ ಆಗುತ್ತೆ? ಅದು ಎರಡು ಶರೀರದಿಂದ ಕಳಚಿಕೊಳ್ಳುವುದೇ ಈ ಭವಸಾಗರದಿಂದ ಬಿಡುಗಡೆ ಹೊಂದೋದ? ಹಾ, ಆ ಎರಡೂ ಶರೀರಗಳಿದ್ದಾಗಲೂ ಕೂಡ ಒಳಗಿನ ಆತ್ಮ ಅತ್ಯಂತ ಶುದ್ಧನಾಗಿಯೇ ಇರ್ತಾನೆ ಅನ್ನುವಂಥದ್ದು ಅದ್ವೈತದ ಮತ. ಆತ್ಮನಿಗೆ ಯಾವುದೇ ಲೇಪ ಇಲ್ಲ, ಅವನು ನಿರ್ಲಿಪ್ತನಾಗಿಯೇ ಇರ್ತಾನೆ. ಅದಕ್ಕೆ ಅನೇಕ ಉದಾಹರಣೆಗಳನ್ನ ಕೊಡ್ತಾರೆ. ಆ ಪಾಚಿ ಕಟ್ಟಿದಂತಹ ನೀರು ಹೇಗೆ ಪಾಚಿ ಸರಿಸಿದಾಗ ನೀರಿನ ಮೇಲೆ ಪಾಚಿಯ ಯಾವುದೇ ಪ್ರಭಾವ ಇರುವುದಿಲ್ಲ, ನೀರು ಕೊಳೆ ಆಗುವುದಿಲ್ಲ, ಶುದ್ಧವಾಗಿಯೇ ಇರ್ತದೆ. ಅದೇ ರೀತಿ ಇನ್ನು ಯಾವುದು ಈ ಸ್ಫಟಿಕದ ಪಕ್ಕ ಇರುವಂತಹ ಒಂದು ದಾಸವಾಳ, ಈ ದಾಸವಾಳ, ಕೆಂಪು ದಾಸವಾಳದ ನಿಮಿತ್ತವಾಗಿ ಸ್ಫಟಿಕ ಕೆಂಪಾಗಿ ಕಾಣ್ತದೆ. ಹೌದು. ಆದ್ರೆ ಸ್ಫಟಿಕದಲ್ಲಿ ಯಾವುದೇ ಗುಣ ಬಂದಿರೋದಿಲ್ಲ, ಹಾ, ಸ್ಫಟಿಕ ಕಾಣ್ತದೆ ಹಾಗೆ, ಆದ್ರೆ ಅದಕ್ಕೆ ಆ ಗುಣ ಅಂಟಿರೋದಿಲ್ಲ. ಅದರ ಸಾಮೀಪ್ಯದಿಂದ ಅದು ಹಾಗೆ ಕಂಡು ಬರ್ತದೆ. ಈ ರೀತಿಯ ದೃಷ್ಟಾಂತಗಳು ಆತ್ಮನಿಗೆ ಯಾವುದೇ ಗುಣ ಅಂಟುವುದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಸರಿ. ಹೀಗೆ ತದ್ವಿಷಯ ಬುದ್ಧಿ ಆತ್ಮನಃ ಜನ್ಮಾದಿ ಷಡ್ವಿಕ್ರಿಯಾ ಅಭಾವಾತ್ ಅಕರ್ತ ಆತ್ಮ. ಆತ್ಮನಲ್ಲಿ ಕರ್ತೃತ್ವ ಇಲ್ಲ ಅಂತ ಹೇಳುವಂತಹ ಯಾವ ಬುದ್ಧಿ ಇದೆಯೋ ಅದನ್ನ ಸಾಂಖ್ಯ ಬುದ್ಧಿ ಅಂತ ಹೇಳ್ತಾರೆ. ಪ್ರಕರಣಾರ್ಥ ನಿರೂಪಣಾತ್ ಯಾ ಜಾಯತೆ ಸಾ ಸಾಂಖ್ಯ ಬುದ್ಧಿ. ಅದನ್ನು ವಿವರಿಸಿ ಅಂದ್ರೆ ಪ್ರಕರಣಾತ್ ನಿರೂಪಣಾತ್ ಅಂದ್ರೆ ಅದು ಹೇಳಲೋಸುಗಂತನ, ಅದು ಹೇಳೋದು. ಹಾ, ಹೇಳಲೋಸುಗ ಸಾ ಸಾಂಖ್ಯ ಬುದ್ಧಿ. ಸೊ ಇಲ್ಲಿ ಸಾಂಖ್ಯ ಬುದ್ಧಿ ಅಂದ್ರೆ ಏನು? ಆತ್ಮನಲ್ಲಿ ಯಾವುದೇ ಕರ್ತೃತ್ವ, ಭೋಕ್ತೃತ್ವ, ಈ ಯಾವ ಗುಣಗಳು ಸೇರುವುದಿಲ್ಲ ಎಂಬ ಸ್ಪಷ್ಟ ಪರಿಜ್ಞಾನವನ್ನ ಸಾಂಖ್ಯ ಬುದ್ಧಿ ಅಂತ ಹೇಳ್ತಾರೆ. ಸರಿ. ಸಾ ಯೇಷಾಂ ಜ್ಞಾನಿನಾಂ ಉಚಿತ ಭವತಿ ತೇ ಸಾಂಖ್ಯಾ. ಇಲ್ಲಿ ಸಾಂಖ್ಯ ಶಬ್ದವು ಪಾರಿಭಾಷಿಕ. ಪಾರಿಭಾಷಿಕ ಅಂದ್ರೆ ಟೆಕ್ನಿಕಲ್ ಆಗಿ ಇಲ್ಲಿ ಯೂಸ್ ಮಾಡಿದ್ದಾರೆ, ಉಪಯೋಗ ಮಾಡಿದ್ದಾರೆ. ಇಲ್ಲಿ ಸಾಂಖ್ಯ ಅನ್ನೋ ಶಬ್ದಕ್ಕೆ ಸಾಂಖ್ಯ ದರ್ಶನವನ್ನ ತಿಳಿದವರು ಸಾಂಖ್ಯರು ಅಂತ ಹೇಳ್ತಾ ಇಲ್ಲ, ಜ್ಞಾನಿಗಳನ್ನ ಸಾಂಖ್ಯರು ಅಂತ ಹೇಳ್ತಾ ಇದ್ದಾರೆ. ಒಂದೇ ವರ್ಡ್ ಎರಡೂ ಕಡೆ ತಗೊಳ್ತಾರಲ್ಲ ಅವರು, ಬೇರೆ ಪದ. ಯಾಕಂದ್ರೆ ಇಲ್ಲಿ ಭಗವದ್ಗೀತೆಯಲ್ಲೂ ಕೂಡ ಸಾಂಖ್ಯ ಶಬ್ದವು ಜ್ಞಾನಿಗಳ ಪರ್ಯಾಯವಾಚಿಯಾಗಿ ಪ್ರಯೋಗವಾಗಿದೆ. ಸರಿ. ದರ್ಶನವು ಸಾಂಖ್ಯ, ಜ್ಞಾನಿಗಳು ಸಾಂಖ್ಯರು. ಆದ್ದರಿಂದ ಇಲ್ಲಿ ಈ ಪ್ರಸಕ್ತ ಸಂದರ್ಭದಲ್ಲಿ ಜ್ಞಾನಿಗಳು ಸಾಂಖ್ಯರು ಅಂತ ನಾವು ಪರಿಭಾವಿಸ್ತೇವೆ. ಸಾ ಯೇಷಾಂ ಜ್ಞಾನಿನಾಂ ಉಚಿತ ಭವತಿ. ಉಚಿತ ಶಬ್ದ ಕನ್ನಡದಲ್ಲಿ ಫ್ರೀ ಅಂತ ಅರ್ಥ ಇದೆ, ಒಳ್ಳೆಯದು ಅಂತಾನು ಇದೆ, ಉಚಿತ ಅಂತ. ಉಚಿತವಾಗಿ, ಹಾ, ಯೋಗ್ಯವಾಗಿ, ಯೋಗ್ಯ ಅಂತಾನು ಅರ್ಥ ಇದೆ. ಯೋಗ್ಯ. ಯಾರಿಗೆ, ಯಾವ ಜ್ಞಾನಿಗಳಿಗೆ ಈ ಸಾಂಖ್ಯ ತತ್ವವು ಹೊಂದಿಕೊಳ್ತದೋ ಅಂಥವರು ಯಾರು ಜ್ಞಾನಿಗಳು ಅಂತ ಹೇಳಲ್ಪಡ್ತಾರೆ. ಸೊ ಇಷ್ಟು ಸಾಂಖ್ಯ ತತ್ವ ಉಳ್ಳವರು ಜ್ಞಾನಿಗಳು ಅಂತ. ಸಾ ಯೇಷಾಂ ಜ್ಞಾನಿನಾಂ ಉಚಿತ ಭವತಿ ತೇ ಸಾಂಖ್ಯ ಅಂದ್ರೆ ಸಾಂಖ್ಯ ತತ್ವ ಉಳ್ಳವರು ಜ್ಞಾನಿಗಳು ಅಂತ. ಸಾಂಖ್ಯ ಬುದ್ಧಿಯು ಯಾರಿಗೆ ಅನ್ವಯ ಆಗತ್ತೋ, ಯಾವ ವ್ಯಕ್ತಿಯಲ್ಲಿ ಸಾಂಖ್ಯ ಬುದ್ಧಿಯು ಅನ್ವಯವಾಗತ್ತೋ ಅವರು ಜ್ಞಾನಿಗಳು. ಓಕೆ. ಈಗ ಷಟ್ಶಾಸ್ತ್ರ ಪಂಡಿತರು ಜ್ಞಾನಿಗಳಲ್ಲ. ಓಕೆ. ಇಲ್ಲಿ ಜ್ಞಾನಿ ಅನ್ನೋ ಶಬ್ದಕ್ಕೆ ದೇಹಾತ್ಮ ಭಾವವನ್ನ ಪರಿತ್ಯಾಗ ಮಾಡಿ ನಿತ್ಯ ಶುದ್ಧ ಬುದ್ಧ ಮುಕ್ತನು ಆತ್ಮ ಎಂಬ ಅನುಭವಾತ್ಮಕ ಜ್ಞಾನವನ್ನು ಹೊಂದಿರುವವರು ಜ್ಞಾನಿಗಳು.
एतस्याः बुद्धेः जन्मनः प्राक् आत्मनः देहादि व्यतिरिक्तत्व कर्तृत्व भोक्तृत्वादि अपेक्षः धर्म अधर्म विवेक पूर्वकः मोक्ष साधन अनुष्ठान लक्षणः योगः. ಇನ್ನು ಈ ಸಾಂಖ್ಯ ಬುದ್ಧಿ ಉಂಟಾಗ್ಲಿಕ್ಕೆ ಮುಂಚೆ ಕರ್ಮ ಬುದ್ಧಿ ಇರ್ತದೆ. ಕರ್ಮ ಬುದ್ಧಿಯನ್ನ ಯೋಗ ಅಂತ ಕರೆದಿದ್ದಾರೆ. ಏತಸ್ಯಾಹ ಬುದ್ಧೇಹೆ ಜನ್ಮನಃ ಪ್ರಾಕ್. ಜನ್ಮನ ಅಂದ್ರೆ ಈ ಬುದ್ಧಿ ಸಾಂಖ್ಯ ಬುದ್ಧಿ ಉಂಟಾಗ್ಲಿಕ್ಕೆ ಮುಂಚೆ ಅದಕ್ಕೆ ಪೂರ್ವಾವಸ್ಥೆ. ಪೂರ್ವಾವಸ್ಥೆ ಯಾವುದು? ಆತ್ಮನಃ ದೇಹಾದಿ ವ್ಯತಿರಿಕ್ತತ್ವ ಕರ್ತೃತ್ವ ಭೋಕ್ತೃತ್ವಾದಿ ಅಪೇಕ್ಷಃ. ಆತ್ಮ ದೇಹಾದಿ ವ್ಯತಿರಿಕ್ತತ್ವ, ದೇಹಕ್ಕಿಂತ ಆತ್ಮ ಬೇರೆ ಅಂತ ಬೌದ್ಧಿಕವಾಗಿ ತಿಳ್ಕೊಂಡಿದ್ದಾನೆ. ಅವನಿಗೆ ಆ ವಿಷಯ ಗೊತ್ತಾಗಿದೆ. ದೇಹಾದಿ ವ್ಯತಿರಿಕ್ತತ್ವ ಕರ್ತೃತ್ವ ಭೋಕ್ತೃತ್ವಾದಿ ಅಪೇಕ್ಷಃ. ನನ್ನಲ್ಲಿ ಕರ್ತೃತ್ವ ಭೋಕ್ತೃತ್ವಕ್ಕೆ ಬೇಕಾದಂತಹ ಸಾಧನ ಆತ್ಮ ಎಂಬ ಜ್ಞಾನ ಅವನಿಗೆ ಸಿಕ್ಕಿದೆ. ಅಂದ್ರೆ ಇವನಿಗೆ ಸಾಂಖ್ಯ ಬುದ್ಧಿ ಉಂಟಾಗುವ ಪೂರ್ವ ಕಾಲದಲ್ಲಿ ವಿವೇಕ ಜ್ಞಾನವೂ ಇತ್ತು. ಶರೀರ ಬೇರೆ ಆತ್ಮ ಬೇರೆ ಎಂಬಂತಹ ವಿವೇಕ ಜ್ಞಾನ ಯಾರಲ್ಲಿ ಉಂಟಾಗಿತ್ತೋ ಅವನು ಯೋಗಿ. ಯೋಗಿ. ಧರ್ಮಾಧರ್ಮ ವಿವೇಕ ಪೂರ್ವಕ ಮೋಕ್ಷ ಸಾಧನ ಅನುಷ್ಠಾನ ಲಕ್ಷಣ ಯೋಗ. ಅಂದ್ರೆ ಮೋಕ್ಷ ಸಾಧನ ಅನುಷ್ಠಾನ ಲಕ್ಷಣ ಅಂದ್ರೆ ಏನಾಯ್ತು? ಈಗ ನಾನು ಎಂಬ ಶಬ್ದಕ್ಕೆ ಜೀವಿಯು ಕರ್ಮ ಬಂಧದಿಂದ ಬದ್ಧನಾಗಿದ್ದೇನೆ. ನಾನು ಹೋಗ್ಬೇಕಾಗಿರುವಂತಹ ಸ್ಥಾನ ಇದು ಮೋಕ್ಷ. ಇದಕ್ಕೆ ಅನುಸರಿಸಬೇಕಾದಂತಹ ಮಾರ್ಗ ಜ್ಞಾನ ಮಾರ್ಗ. ಶರೀರ ಮತ್ತು ಆತ್ಮ ಇವೆರಡು ಬೇರೆ ಬೇರೆ ಅಂತ ತಿಳ್ಕೊಳ್ಳುವಂಥದ್ದು. ಇಷ್ಟು ಯೋಗಿಯ ಲಕ್ಷಣ. ಯೋಗಿಯ ಲಕ್ಷಣ. ಯೋಗಿ ಅನ್ನೋ ಶಬ್ದದಿಂದ ಇಲ್ಲಿ ಕರ್ಮ ಮಾರ್ಗಿ ಅಂತ ಅರ್ಥ. ಇಲ್ಲಿ ಕರ್ಮ ಮಾರ್ಗ ಮಾಡುವವನು ಕೂಡ, ಕರ್ಮ ಮಾರ್ಗವನ್ನು ಅನುಷ್ಠಾನ ಮಾಡುವವನು ಕೂಡ ಮೋಕ್ಷದ ಸ್ವರೂಪವನ್ನ ಅರಿತಿರ್ತಾನೆ. ಮತ್ತು ತಾನು ಈ ಕರ್ಮ ಮಾಡುವುದರಿಂದ ನನಗೆ ಸತ್ಫಲ ಸಿಗ್ತದೆ, ತನ್ಮೂಲಕ ಬುದ್ಧಿ ಶುದ್ಧಿ ಆಗ್ತದೆ, ತನ್ಮೂಲಕ ಮೋಕ್ಷಕ್ಕೆ ನಾನು ಹೋಗಬಹುದು ಎಂಬ ಒಂದು ಆಸೆಯಿಂದ ಅವನು ಕರ್ಮಗಳನ್ನು ಅನುಷ್ಠಾನ ಮಾಡ್ತಾನೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ದೇಹಾದಿ ವ್ಯತಿರಿಕ್ತತ್ವ ಕರ್ತೃತ್ವ ಭೋಕ್ತೃತ್ವಾದಿ ಅಪೇಕ್ಷಃ ಧರ್ಮ ಅಧರ್ಮ ವಿವೇಕ ಪೂರ್ವಕ. ಯಾವುದು ಸರಿ ಯಾವುದು ತಪ್ಪು, ಯಾವುದು ಅನುಷ್ಠಾನ ಮಾಡಬೇಕು ಯಾವುದು ನಿಷಿದ್ಧವಾಗಿದೆ, ಈ ವಿಚಾರವನ್ನ ಬಲ್ಲಂತಹ ತಿಳ್ಕೊಂಡಂತಹ ಮೋಕ್ಷ ಸಾಧನ ಅನುಷ್ಠಾನ ಲಕ್ಷಣ ಯೋಗ. ಅಂತಹ ಮಾರ್ಗವನ್ನ ತಿಳಿದುಕೊಂಡಂತಹ ವ್ಯಕ್ತಿ, ಕರ್ಮ ಮಾರ್ಗ ಅನುಷ್ಠಾನ ಮಾಡ್ತಾ ಇರುವಂತಹ ವ್ಯಕ್ತಿಯನ್ನ ಇಲ್ಲಿ ಯೋಗ ಅಂತ ಕರೀತೀವಿ. ಯೋಗ. ತದ್ವಿಷಯ ಬುದ್ಧಿ ಯೋಗ ಬುದ್ಧಿ ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ, ನಮ್ಮಂತಹ ಒಬ್ಬ ಸಾಮಾನ್ಯ ಮನುಷ್ಯ, ಅವನಿಗೆ ಕರ್ಮ ಮಾರ್ಗದಲ್ಲಿ ಪ್ರವೃತ್ತಿ ಇದೆ, ಮೋಕ್ಷ ಮಾರ್ಗದ ಬಗ್ಗೆ ಪರಿಜ್ಞಾನ ಇದೆ. ಕರ್ಮ ಮಾರ್ಗದ ಅನುಷ್ಠಾನದಿಂದ ನನಗೆ ಚಿತ್ತಶುದ್ಧಿಯಾಗಿ ಮೋಕ್ಷದ ಅಧಿಕಾರಿ ಆಗಬಹುದು ಅನ್ನುವಂತಹ ಒಂದು ಸದಾಶಯದೊಂದಿಗೆ ಅವನು ಕರ್ಮ ಮಾಡ್ತಾನೆ. ಇದನ್ನ ಇಲ್ಲಿ ಯೋಗ ಬುದ್ಧಿ ಎಂಬುದಾಗಿ ಹೇಳಿದ್ದಾರೆ. ಸಾ ಯೇಷಾಂ ಕರ್ಮಿಣಾಂ. ನೋಡಿ, ಇಲ್ಲಿ ಗಮನಿಸಬೇಕಾದಂತಹ ಅಂಶ, ಹಿಂದಿನ ಪಂಕ್ತಿಯಲ್ಲಿ ಸಾ ಯೇಷಾಂ ಜ್ಞಾನಿನಾಂ ಉಚಿತಾ ಭವತಿ ಅಂತ ಹೇಳಿದ್ರು. ಈ ಪಂಕ್ತಿಯಲ್ಲಿ ಸಾ ಯೇಷಾಂ
ಕರ್ಮಿಣಾಂ ಉಚಿತಾ ಭವತಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕರ್ಮಿಗಳು ಇಲ್ಲಿ ಯೋಗಿಗಳು, ಜ್ಞಾನಿಗಳು ಸಾಂಖ್ಯರು. ಎರಡು ಪೃಥಕ್ ಪೃಥಕ್ ಮಾರ್ಗ. ಸಾಂಖ್ಯರು ಅಂದರೆ ಜ್ಞಾನಿಗಳು, ಸಾಂಖ್ಯ ಬುದ್ಧಿ ಅಂದರೆ ಜ್ಞಾನಿಗಳಲ್ಲಿ ಇರೋದು. ಹೌದು. ಯೋಗ ಬುದ್ಧಿ ಇರೋದು ಕರ್ಮಿಗಳಲ್ಲಿ. ಹೌದು. ಸಾಂಖ್ಯ ಬುದ್ಧಿ ಅಂದರೆ ಅವರು ಅಂದ್ರೆ ಸಾಂಖ್ಯ ಬುದ್ಧಿ ಏನ್ ಹೇಳುತ್ತೆ ಅಂದ್ರೆ ಆತ್ಮ ಎನ್ನುವುದು ಯಾವುದಕ್ಕೂ ಲೇಪನವಿಲ್ಲದ್ದು, ಅದಕ್ಕೆ ಯಾವುದೇ ಭೋಗವಾಗಲಿ ಕರ್ಮವಾಗಲಿ ಅಂಟಿಕೊಂಡಿಲ್ಲ, ನಿತ್ಯ ಶುದ್ಧ ನಿತ್ಯ ಬುದ್ಧ, ಅದು ವಿಮುಕ್ತ ಅಂತ. ಕರ್ಮಯೋಗಿಗಳೇನು ಹೇಳ್ತಾ ಇರೋದಂದ್ರೆ ಇಲ್ಲಿ ಕರ್ಮಯೋಗಿಗಳೇನ್ ಹೇಳ್ತಾ ಇರೋದಂದ್ರೆ ಅಂತಹ ಒಂದು ಮೋಕ್ಷ ಸಾಧನೆಯ ಅಪೇಕ್ಷೆಯನ್ನು ಹೊಂದಿ ವಿವೇಕವನ್ನು ಪಡೆಯುವುದು, ಆ ದಾರಿಯಲ್ಲಿ ಹೋಗುವುದು ಹೇಗೆ ಎನ್ನುವ ಒಂದು ವಿವೇಕವನ್ನು ಪಡೆಯುವುದು ಅಲ್ವಾ. ಇದು ಎರಡನೇ. ಹಾಗಾದ್ರೆ ಇವರು ಹೀಗಿದ್ದಾರೆ, ಇವರು ಹಾಗಿದ್ದಾರೆ ಸಾಂಖ್ಯಿಗಳು. ಸಾಂಖ್ಯ ಅನ್ನುವಂಥದ್ದು ಶ್ರೇಷ್ಠವಾದಂತಹ ಒಂದು ಮೇಲೆ ಇದೆ, ಮೇಲಿನ ಜ್ಞಾನ ಮಾರ್ಗದಲ್ಲಿ ಸೀದಾ ಹೋಗುವುದು ಮೋಕ್ಷ. ಈ ಜ್ಞಾನ ಮಾರ್ಗದ ಪರಿಚಯ ಹೊಂದಿದ್ದು ಕರ್ಮ ಮಾರ್ಗವನ್ನು ಅನುಷ್ಠಾನ ಮಾಡ್ತಾ ಇದರ ಮೂಲಕ ಚಿತ್ತಶುದ್ಧಿಯ ಮೂಲಕ ನಾನು ಸಾಂಖ್ಯ ಮಾರ್ಗಕ್ಕೆ ಮುಂದೆ ಹೋಗ್ತೇನೆ ಅಂತ ಬಯಸುವವರು ಯೋಗಿಗಳು ಅಥವಾ ಕರ್ಮಿಗಳು. ಸೊ ಕರ್ಮ ಮಾರ್ಗ ಮತ್ತು ಜ್ಞಾನ ಮಾರ್ಗ, ಈ ಎರಡೂ ಮಾರ್ಗಗಳ ಅನುಷ್ಠಾನ ಮಾಡುವವರು ಕ್ರಮವಾಗಿ ಸಾಂಖ್ಯರು ಮತ್ತು ಯೋಗಿಗಳು. ತಥಾಚ ಭಗವತಾ ವಿಭಕ್ತೆ ಬುದ್ಧಿ ನಿರ್ದಿಷ್ಟೆ. ಈಗ ತುಂಬಾ ಸ್ಪಷ್ಟವಾಗಿ ಎರಡು ಮಾರ್ಗವನ್ನೇ ಹೇಳಿದ್ದಾರೆ. ಒಂದು ಸಾಂಖ್ಯ ಮಾರ್ಗ, ಮತ್ತೊಂದು ಯೋಗ ಮಾರ್ಗ. ಸಾಂಖ್ಯ ಮಾರ್ಗದಲ್ಲಿ ಹೋಗುವವರು ಸಾಂಖ್ಯರು, ಯೋಗ ಮಾರ್ಗದಲ್ಲಿ ಹೋಗುವವರು ಯೋಗಿಗಳು, ಅಥವಾ ಯೋಗ ಮಾರ್ಗಕ್ಕೆ ಇನ್ನೊಂದು ಹೆಸರು ಕರ್ಮ ಮಾರ್ಗ. ಇದನ್ನ ಎರಡನ್ನೂ ಕೂಡ ಬೇರೆ ಬೇರೆ ಅಂತಾನೆ ಉಲ್ಲೇಖ ಮಾಡಿದ್ದಾನೆ ಶ್ರೀಕೃಷ್ಣ. ತಥಾಚ ಭಗವತಾ ವಿಭಕ್ತೆ ದ್ವೇ ಬುದ್ಧಿ ನಿರ್ದಿಷ್ಟೆ ಏಷಾ ತೇ ಭೀತಾ ಸಾಂಖ್ಯೆ ಬುದ್ಧಿರ್ಯೋಗೆ ತ್ವಿಮಾಂ ಶೃಣು ಇತಿ. ಇಲ್ಲಿ ಏಷಾ ತೇ ಅಭೀತಾ ಸಾಂಖ್ಯೆ ಬುದ್ಧಿ ಯೋಗೇ ತು ಇಮಾಂ ಶೃಣು. ಸಾಂಖ್ಯ ಬುದ್ಧಿ ಬೇರೆ, ಯೋಗ ಬುದ್ಧಿ ಬೇರೆ ಎಂಬುದಾಗಿ ಸ್ಪಷ್ಟವಾಗಿ ಎರಡು ಮಾರ್ಗಗಳನ್ನು ನಿರ್ದೇಶನ ಮಾಡಿದ್ದಾನೆ. ಈಗ ಒಂದು ಮಾರ್ಗ ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ತದೆ, ಮತ್ತೊಂದು ಮಾರ್ಗ ಬೆಂಗಳೂರಿನಿಂದ ಚೆನ್ನೈಗೆ ಹೋಗ್ತದೆ. ಎರಡೂ ಮಾರ್ಗಗಳು ಬೇರೆ ಬೇರೆ ಆಗಿರ್ತದೆ, ಪೂರ್ವೋತ್ತರ ದಿಕ್ಕಿನಲ್ಲಿ ಸಂಚಾರ ಮಾಡುತ್ತೆ. ಹೀಗೆ ಬೇರೆ ಬೇರೆ ಮಾರ್ಗಗಳನ್ನು ಉಲ್ಲೇಖ ಮಾಡಿರುವಾಗ ನೀವು ಎರಡರ ಸಮುಚ್ಚಯದಿಂದ ಮೋಕ್ಷ ಅಂತ ಹೇಳುವಂಥದ್ದು ಸಾಧ್ಯ ಇಲ್ಲ ಎಂಬುದು ಸಿದ್ಧಾಂತಿಗಳ ವಾದ. ಅಂದ್ರೆ ಇವ್ರೇನ್ ಹೇಳ್ತಾರೆ ಅಂದ್ರೆ ಕರ್ಮಯೋಗ ಸಾಂಖ್ಯ ಯೋಗ ಹೀಗಿದ್ರೆ ಇದು ಬಂದು ಇದರ ಮೂಲಕವೇ ಹೋಗ್ಬೇಕು ಮೋಕ್ಷಕ್ಕೆ ಅಂತ, ಎರಡು ಒಟ್ಟಿಗೆ ಹೋಗುದು ಅಂತಿಲ್ಲ, ಪ್ಯಾರಲಲ್ ಆಗಿ ಒಂದೇ ಮಾರ್ಗ ಅಲ್ಲಿ ಅಂತ. ಎರಡರ ಸಮುಚ್ಚಯದಿಂದ ಮೋಕ್ಷ ಅಂತ ಇಲ್ಲ, ಮರ್ಜ್ ಆಗಿಯೇ ಹೋಗ್ಬೇಕು, ಜ್ಞಾನ ಮಾರ್ಗದ ಮೂಲಕವೇ ಹೋಗ್ಬೇಕು. ಜ್ಞಾನದಿಂದಲೇ ಕೈವಲ್ಯ ಸಿಗ್ಬೇಕು. ಯೋಗಿಗಳು ಕೂಡ ಮುಂದೊಂದು ದಿನ ಹೈವೇಗೆ ಬಂದು ಸೇರ್ಕೊಳ್ತಾರೆ. ಎರಡು ನದಿ ಬೇರೆ ಬೇರೆ ಕಡೆ ಹುಟ್ಟಿದ್ರು ಕಡೆಗೆ ಹೋಗುದು ಸಮುದ್ರಕ್ಕೆ ಆದ್ರೂ ಕೂಡ ಹಳ್ಳ ನದಿಯಾಗಿ ನದಿಯಿಂದ ಸಮುದ್ರ ಹೋಗುತ್ತೆ. ಪ್ರಾಯಶಃ ಇಲ್ಲಿಗೆ ನಿಲ್ಲಿಸ್ಕೊಳ್ಬಹುದು ಅಂತ ಕಾಣ್ತದೆ. ಸರಿ. ಮಂಗಲದೊಂದಿಗೆ ಮುಗಿಸ್ಕೊಳ್ಳೋಣ. ನಾರಾಯಣ ಪರೋ ವ್ಯಕ್ತಾತ್ ಅಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತು ಮೇ ಲೋಕಾಃ ಸಪ್ತಚ ಮೇ. ಧನ್ಯವಾದಗಳು.
ಧನ್ಯವಾದ ಸರ್.